Welcome to the bridge course. Subject is physics. In the previous class we had learnt about logarithm, and importantly that is common logarithm. We had studied about common logarithm, that is base number is 10. In this class we are going to study about the inverse operation of logarithm, that is anti-logarithm, and also we will try to know about how to find the trigonometric values for the given functions when the angles are not standard angles. ಅಂದರೆ 30 degree, 0, 60, 45 ಈ ಆ್ಯಂಗಲ್ಗಳು ಕೊಟ್ಟರೆ ಯು ಕ್ಯಾನ್ ಈಸಿಲಿ ಫೈಂಡ್ ದ ವ್ಯಾಲ್ಯೂಸ್, ಯಾಕೆಂದರೆ ಅದು ನಿಮಗೆ ಬ್ಯಾಹೆಟ್ ಆಗಿರುತ್ತೆ, ಯಾಕಂದರೆ ಆ ಟೇಬಲ್ನ ಓದ್ಕೊಂಡಿರ್ತೀರಿ. ಬಟ್ ವೆನ್ ಇಟ್ ಈಸ್ ನಾಟ್ ದೋಸ್ ಆ್ಯಂಗಲ್ಸ್, how to find the values of those trigonometric functions when the angles are not standard values using a log book ಅನ್ನೋದನ್ನು ಕೂಡ ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ we will study about anti-logarithm and trigonometric tables. First one, anti-logarithm. ಲಾಗರಿದಮ್ ಗೊತ್ತಾಗಿದೆ ನಮಗೆ, ಅದನ್ನು ಲಾಗ್ ಎ ಈ ರೀತಿಯಾಗಿ ಬರ್ಕೊಳ್ತಾ ಹೋಗ್ತೀವಿ. ಯಾವಾಗ ವೆನ್ ಎ ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ, ಅದರ ಆಲ್ಟರ್ನೇಟಿವ್ ವೇ, ಅನದರ್ ವೇ ಆಫ್ ರೈಟಿಂಗ್ ಎ ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅನ್ನು ನೋಡ್ಕೊಂಡಿದ್ವಿ. ಆ್ಯಂಡ್ ವಿ ಕಾಲ್ ದ್ಯಾಟ್ ಇಟ್ ಸೆಲ್ಫ್ ಆ್ಯಸ್ ಲಾಗರಿದಮ್. ಅದನ್ನು ನಾವೇನಂತ ಓದ್ಕೊಳ್ತಾ ಇದ್ವಿ, ಲಾಗ್ ಆಫ್ ವೈ ಟು ದ ಬೇಸ್ ಎ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳ್ತಾ ಇದ್ವಿ. ಲಾಗ್ ವೈ ಟು ದ ಬೇಸ್ ಎ ಇಸ್ ಈಕ್ವಲ್ ಟು ಎಕ್ಸ್. ಇಷ್ಟು ಗೊತ್ತಾಗಿದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ವಿ ಹ್ಯಾಡ್ ಸ್ಟಡಿಡ್ ಅಬೌಟ್ ಕಾಮನ್ ಲಾಗರಿದಮ್, ದಟ್ ಈಸ್ ಬೇಸ್ ವ್ಯಾಲ್ಯೂ 10 ಇದ್ದಾಗ. ಈಗಲೂ ನಾವು ಆ್ಯಂಟಿ ಲಾಗರಿದಮ್ನ ಹುಡುಕ್ತೀವಿ. ವಿ ವಿಲ್ ಫೈಂಡ್ ದೋಸ್ ಆ್ಯಂಟಿ ಲಾಗರಿದಮ್ ಓನ್ಲಿ ಫಾರ್ ಬೇಸ್ 10, ಆಯಿತಾ? ಯಾಕಂದರೆ ಲಾಗ್ ಬುಕ್ಕಲ್ಲಿ ನಿಮಗೆ ಬೇಸ್ 10 ಮಾತ್ರ ಟೇಬಲ್ ಇರೋದು. ಹಾಗಾಗಿ ಫಾರ್ ದಟ್ ಕಾಮನ್ ಲಾಗರಿದಮ್ ಇಟ್ ಸೆಲ್ಫ್ ವಿ ಆರ್ ಗೋಯಿಂಗ್ ಟು ನೋ ಹೌ ಟು ಫೈಂಡ್ ದ ಆ್ಯಂಟಿ ಲಾಗರಿದಮ್. ಹಾಗಿದ್ರೆ ಆ್ಯಂಟಿ ಲಾಗರಿದಮ್ ಅಂದರೆ ಏನು? ಲಾಗಿನ ಇನ್ವರ್ಸ್, ಅದನ್ನು ಇನ್ನೊಂದು ರೀತಿಯಾಗಿ, ಇದನ್ನೇ ನಾವು ಈ ರೀತಿಯಾಗಿ ಬರಿಬೋದು, ಎ ಟು ದಿ ಪವರ್ ಆಫ್ ಹೇಗೆ ಎ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ವೈನ ಈ ರೀತಿಯಾಗಿ ಬರಿತೀವೋ, ಲಾಗ್ ಆಫ್ ವೈ ಟು ದ ಬೇಸ್ ಎ ಇಸ್ ಈಕ್ವಲ್ ಟು ಎಕ್ಸ್ ಅನ್ನೋ ರೀತಿಯಲ್ಲೇ, ಅದೇ ರೀತಿ ಇದರ ಇನ್ವರ್ಸನ್ನು ಅಂದರೆ ಆ್ಯಂಟಿ ಲಾಗ್ ಆಫ್ ಎಕ್ಸ್ ನಿಮಗೆ ವ್ಯಾಲ್ಯೂ ಕೊಟ್ಬಿಟ್ಟಿರ್ತಾರೆ, ಹಾಗೆಯೇ ಎಗೆ ಆ ಪವರ್ನ ಯಾವುದು ಆ್ಯಂಟಿಲಾಗನ್ನು ಎಷ್ಟೋ ಇದೆ ಎಕ್ಸ್ ಅನ್ನೋದು ಕೊಟ್ಟಿರ್ತಾರೆ. ಇಫ್ ಯು ರೈಸ್ ದಟ್ ಎಕ್ಸ್ ಟು ದ ಬೇಸ್ ನಂಬರ್ ಎ, ವಾಟ್ ವಿಲ್ ಬಿ ದ ಆನ್ಸರ್ ಅಂತ ಹೇಳಿ. ಅಂದರೆ ಆ್ಯಂಟಿಲಾಗ್ ಆಫ್ ಎಕ್ಸ್ ಅಂದರೆ ಏನು ಅಂತ ಹೇಳಬೇಕು ಅರ್ಥ. ಈಗ ಕಾಮನ್ ಲಾಗರಿದಮಲ್ಲೇ ತಗೊಳ್ಳೋದಾದರೆ, ಬೇಸ್ 10ಗೆ ಹೇಳೋದಾದರೆ, ಈಗ ಲಾಗ್ ಆಫ್ 2 ಈಸ್ ಈಕ್ವಲ್ ಟು ಏನು ಅಂತ ಬೇಕು. ಬೇಸ್ ನಂಬರ್ ಎಷ್ಟು? 10, ಆಯಿತಾ? ಲಾಗ್ 2 ವ್ಯಾಲ್ಯೂ ಏನೋ ಗೊತ್ತಿದೆ ಅಂತ ಅಂದ್ಕೊಳ್ಳೋಣ, ಇಲ್ಲ ಹೀಗೆ ತಗೊಳ್ಳೋಣ. ಏನು ಅಂತ ಹೇಳಿದರೆ, ಯಾವುದೋ ಒಂದು ನಂಬರ್ ಕೊಟ್ಟಿದ್ದಾರೆ 3.5 ಅಂತ ಹೇಳಿ, 3.5 ಅಂತ ಹೇಳಿ ಒಂದು ನಂಬರ್ ಕೊಟ್ಟಿದ್ದಾರೆ. ಆ್ಯಂಡ್ ಯು ಶುಡ್ ಫೈಂಡ್ ದ ಆ್ಯಂಟಿ ಲಾಗ್ ಆಫ್ ದಿಸ್. ಆ್ಯಂಟಿ ಲಾಗ್ ಯಾವುದಕ್ಕೆ? ಬೇಸ್ ನಂಬರ್ 10ಗೆ ಅಂದ್ಕೊಳ್ಳೋಣ. ಅರ್ಥ, ಯು ಶುಡ್ ರೈಸ್ ದಿಸ್ ನಂಬರ್ ಟು 10, ಅಂದರೆ 10 ಟು ದಿ ಪವರ್ ಆಫ್ 3.5 ಏನು ಬರುತ್ತೆ ಅಂತ ಹೇಳಿ ಹುಡುಕ್ಬೇಕು. ಉಲ್ಟಾ ಅಂದರೆ ಇದನ್ನೇ ನಾವು ಮಾಡೋದು. ಈಗ ಫಸ್ಟ್ ಏನು ತೊಗೊಂಡಿದ್ವು ಅದು 10 ಟು ದಿ ಪವರ್ ಆಫ್ 3.5 ಅಂದರೆ ಎಷ್ಟು ಅಂತ ಹೇಳಿ ಹುಡುಕ್ಬೇಕಾಗಿರೋದು. 3.5 ಅಂತ ಕೊಟ್ಟಿರ್ತಾರೆ, ಹಾಗಿದ್ರೆ ಅದನ್ನು 10ಗೆ ರೈಸ್ ಮಾಡಿದರೆ ಎಷ್ಟು? ಈಗ 10 ಟು ದಿ 3 ಕೊಟ್ಟಿದ್ರೆ ಈಸಿಯಾಗಿ ಹೇಳ್ಬೋದು, 10 ಟು ದಿ ಪವರ್ ಆಫ್ 3 ಅಂತ ಹೇಳಿದರೆ 1000 ಅಂತ. ಅದೇ 10 ಟು ದಿ ಪವರ್ ಆಫ್ 3.5 ಅಂತ ಹೇಳಿದರೆ ಗೊತ್ತಾಗಲ್ಲ. ಯು ಶುಡ್ ಫೈಂಡ್ ದಟ್ ವ್ಯಾಲ್ಯೂ ಯೂಸಿಂಗ್ ದ ಟೇಬಲ್, ಆ್ಯಂಟಿಲಾಗ್ ಟೇಬಲ್ನ ಯೂಸ್ ಮಾಡಿಕೊಂಡು ಬರಿಬೇಕು ಅಥವಾ ಹುಡುಕ್ಬೇಕಾಗತ್ತೆ. ಅದನ್ನೇ ಇಲ್ಲಿ ಬರೆದಿರೋದು. ಲಾಗಿನ ಇನ್ವರ್ಸ್ ಫಂಕ್ಷನ್ ಇದು. ಹೇಗೆ ಮಲ್ಟಿಪ್ಲಿಕೇಶನ್ಗೆ ಇನ್ವರ್ಸ್ ಡಿವಿಷನ್ ಅಂದರೆ ಎ ಅಂತ ಹೇಳಿದರೆ ಅದಕ್ಕೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದಾಗತ್ತೆ? 1/a ಅಲ್ವಾ? ಆನ್ಸರ್ 1 ಬರುತ್ತೆ. ಹಾಗೇನೆ ಇಲ್ಲಿ ಲಾಗಿಗೆ ಇನ್ನೊಂದು ಅಪೋಸಿಟ್ ಫಂಕ್ಷನ್ ಯಾವುದು ಅಂತ ಕೇಳಿದರೆ ಆ್ಯಂಟಿಲಾಗ್. ಆದರೆ ಅದನ್ನು ಬರೆಯೋದು ನೋಡ್ಕೊಳ್ಳಿ. ಅಲ್ಲಿ ಇಲ್ಲಿ ಎಕ್ಸು ರೈಟ್ ಹ್ಯಾಂಡ್ ಸೈಡಲ್ಲಿ ಇದ್ದದ್ದು ಈಗ ಅದು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರುತ್ತೆ. ವೈ ಅನ್ನೋ ಆನ್ಸರ್ ರೈಟ್ ಹ್ಯಾಂಡ್ ಸೈಡಿಗೆ ಹೋಗುತ್ತೆ. ನಾವಲ್ಲಿ ವೈ ಅನ್ನು ಲಾಗ್ ಆಫ್ ವೈ ಟು ದ ಬೇಸ್ ಎ ಅಂತ ಬರ್ಕೊಂಡಿದ್ವಿ, ಆದರೆ ಇಲ್ಲಿ ಆ್ಯಂಟಿಲಾಗ್ ಆಫ್ ಎಕ್ಸ್ ಟು ದ ಬೇಸ್ ಎ ಇಸ್ ಈಕ್ವಲ್ ಟು ವೈ ಅಂತ ಆಗುತ್ತೆ. ಅದನ್ನೇ ನಾವು ಆ ರೀತಿಯಾಗಿಯೂ ಬರಿಬೋದು. ಇದರ ಅರ್ಥ ಇಷ್ಟೇ,
ಇದನ್ನ ಹೀಗೆ ಬರ್ದಿದ್ದೀವಿ ಅಂದರೆ ಇಟ್ ಡಸ್ ಇಂಡಿಕೇಟ್ ಎ ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಹೇಳಿ. ಎ ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ, ಅದು ಈಸಿಯಾಗಿ ಅರ್ಥ ಆಗುತ್ತೆ. ಅದನ್ನೇ ನೊಟೇಷನಲ್ಲಿ, ಆ್ಯಂಟಿ ಲಾಗ್ ನೊಟೇಷನಲ್ಲಿ ಬರೆಯೋದಾದರೆ ಆ್ಯಂಟಿ ಲಾಗಿನ ಮುಂದೆ ಆ್ಯಂಟಿ ಸೇರಿಸ್ಕೊಳ್ತೀವಿ. ಆ್ಯಂಟಿ ಲಾಗ್ ಆಫ್ ಎಕ್ಸ್ ಟು ದ ಬೇಸ್ ಎ ಎಷ್ಟು ಅಂತ ಹೇಳಬೇಕು. ಅಂದರೆ ಎ ಟು ದಿ ಪವರ್ ಆಫ್ ಎಕ್ಸ್ ಅಂದರೆ ಎಷ್ಟು ಅಂತ ಕೊಟ್ಟಿರೋ ನಂಬರ್ನ ಕೊಟ್ಟಿರೋ ಬೇಸ್ ನಂಬರ್ಗೆ ರೈಸ್ ಮಾಡಿದರೆ ಆನ್ಸರ್ ಏನು ಬರುತ್ತೆ ಅನ್ನೋದನ್ನೇ ಹುಡುಕಬೇಕಾಗಿರೋದು. ಹಾಗೆ ಇಲ್ಲಿ ವಿ ಆರ್ ಗೋಯಿಂಗ್ ಟು ಡೀಲ್ ಓನ್ಲಿ ಅಬೌಟ್ ಬೇಸ್ ನಂಬರ್ 10. ಅಂದರೆ 10 ಪವರ್ ಯಾವುದೇ ಒಂದು ನಂಬರ್ನ ಕೊಟ್ಟರೆ 10 ಇಟ್ ವಿಲ್ ಬಿ ರೈಸ್ ಟು 10 ಆ್ಯಂಡ್ ವಾಟ್ ವಿಲ್ ಬಿ ದ ಆನ್ಸರ್ ವಿಲ್ ಬಿ ಕ್ಯಾಲ್ಕುಲೇಟೆಡ್. ಇದನ್ನು ಹೇಗೆ ಒಂದು ಎಕ್ಸಾಂಪಲ್, ಆ್ಯಂಟಿ ಲಾಗ್ ಆಫ್ 2 ಆಗಲೇ ಹೇಳಿದ್ದೇನೆ. ಆ್ಯಂಟಿ ಲಾಗ್ ಆಫ್ 2 ಏನು ಬೇಸ್ ನಂಬರ್ ಬರ್ದಿಲ್ಲ ಅಂತ ಹೇಳಿದರೆ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್ ದಟ್ ದ ಬೇಸ್ ನಂಬರ್ ಈಸ್ 10. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆ್ಯಂಟಿ ಲಾಗ್ ಆಫ್ 2 ಅಂತ ಕೇಳಿದರೆ ಇಟ್ ವಿಲ್ ಬಿ 100. ಯಾಕೆ ಅಂತ ಹೇಳಿದರೆ ಈ 2ನ ಯು ಶುಡ್ ರೈಸ್ ಇಟ್ ಟು 10 ಅಂತ ಹೇಳಿದ್ವಿ. ರೈಸ್ ದ 2 ಟು ದ 10 ಅಂದರೆ 10 ಟು ದಿ ಪವರ್ ಆಫ್ 2. ವಾಟ್ ಈಸ್ 10 ಟು ದಿ ಪವರ್ ಆಫ್ 2? ಇಟ್ ಈಸ್ 100. ಇದರ ಅರ್ಥ ಹೀಗೂ ಆಗುತ್ತೆ, ಲಾಗ್ ಆಫ್ 100 ಈಸ್ 2. ಎಲ್ಲ ಒಂದು ರೀತಿಯಾಗಿ ಬರೀತಾ ಹೋಗ್ತಾ ಇರೋದು. ಯಾವುದೇ ಒಂದು ನಂಬರ್ಗೆ ಆ್ಯಂಟಿ ಲಾಗ್ ಕೇಳ್ತಿದ್ದಾರೆ ಅಂದರೆ ಇಟ್ ಮಸ್ಟ್ ಬಿ ಅಂಡರ್ಸ್ಟುಡ್ ದಟ್ ಇಟ್ ಮಸ್ಟ್ ಬಿ ರೈಸ್ ಟು 10. ಕಾಮನ್ ಲಾಗರಿದಮ್ ಎಲ್ಲ ಹೇಳ್ತಾ ಇರೋದು ಬೇಸ್ ನಂಬರ್ 10ಅನ್ನೇ ಯೂಶ್ವಲಿ ತಗೊಳ್ತೇವೆ. ಎನಿ ಗಿವನ್ ನಂಬರ್ ಇಫ್ ಇಟ್ ಈಸ್ ಆಸ್ಕ್ಡ್ ಟು ಫೈಂಡ್ ದ ಆ್ಯಂಟಿ ಲಾಗ್ ಜಸ್ಟ್ ರೈಸ್ ದಟ್ ನಂಬರ್ ಟು 10 ಆ್ಯಂಡ್ ಫೈಂಡ್ ದ ವ್ಯಾಲ್ಯೂ. ಕ್ಯಾಲ್ಕುಲೇಟರ್ ಇದ್ದರೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಇಟ್ ಈಸ್ ನಾಟ್ ಅಲೌಡ್ ಇನ್ ಆ್ಯನ್ಯುವಲ್ ಎಕ್ಸಾಮ್ಸ್ ಅಥವಾ ಯಾವುದೇ ಬೋರ್ಡ್ ಎಕ್ಸಾಮ್ಗಳಲ್ಲಿ ಅಥವಾ ಟೆಸ್ಟ್ಗಳಲ್ಲಿ ಅಲೋ ಮಾಡದೇ ಇರೋದ್ರಿಂದ ಯು ಶುಡ್ ಟ್ರೈ ಟು ಫೈಂಡ್ ದಟ್ ವ್ಯಾಲ್ಯೂ ಯೂಸಿಂಗ್ ಲಾಗ್ ಬುಕ್ ಅಷ್ಟೇ. ನೆಕ್ಸ್ಟ್ ಹಾಗಿದ್ರೆ ಈಗ ಆ ಆ್ಯಂಟಿ ಲಾಗರಿದಮ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಯೂಸಿಂಗ್ ದ ಲಾಗ್ ಬುಕ್ ಅನ್ನೋದನ್ನು ನೋಡೋಣ. ಯಾವುದೋ ಒಂದು ನಂಬರ್ ಕೊಟ್ಟಿರ್ತಾರೆ, ನಾವು ಆಗಲೇ ನೋಡಿದ್ದೀವಿ. ವೆನ್ ವಿ ಆರ್ ಫೈಂಡಿಂಗ್ ದ ಲಾಗರಿದಮ್ ಫಾರ್ ಅ ಗಿವನ್ ನಂಬರ್, ಅದರಲ್ಲಿ 2 ಪಾರ್ಟ್ಸ್ ಬರುತ್ತೆ. ಒನ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ದ ಅದರ್ ಒನ್ ಈಸ್ ಮ್ಯಾಂಟಿಸಾ. ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿದರೆ ಇಟ್ ವಿಲ್ ಬಿ ರಿಟರ್ನ್ ಬಿಫೋರ್ ದ ಡೆಸಿಮಲ್ ಪಾಯಿಂಟ್ ಅಲ್ವಾ. ಬಟ್ ಮ್ಯಾಂಟಿಸಾ ಇಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದ ಲಾಗ್ ಬುಕ್ ಆ್ಯಂಡ್ ಇಟ್ ವಿಲ್ ಬಿ ರಿಟರ್ನ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್. ಆಯಿತಾ, ಅದು ಯಾವುದೋ ಒಂದು ನಂಬರಿಗೆ ಲಾಗನ್ನು ನೋಡಿ ಆಗಿದೆ, ಅವಾಗ ಒಂದು ಲಾಗ್ ವ್ಯಾಲ್ಯೂ ಬಂದಿದೆ. ಎಕ್ಸಾಂಪಲ್ ಇಲ್ಲಿ ತೊಗೊಳ್ಳೋಣ, 2.5256. ಯಾವ ನಂಬರಿಗೆ ಲಾಗ್ ನೋಡಿದ್ದೀವಿ ಅನ್ನೋದು ಗೊತ್ತಿಲ್ಲ. ಆಯಿತಾ, ಕಾಮನ್ ಲಾಗರಿದಮ್, ವಿ ಆರ್ ಜಸ್ಟ್ ಸ್ಪೀಕಿಂಗ್ ಅಬೌಟ್ ಕಾಮನ್ ಲಾಗರಿದಮ್. ಬೇಸ್ ನಂಬರ್ 10 ಇದೆ. ಆಯಿತಾ, ಬೇಸ್ ನಂಬರ್ 10 ಇದೆ, ಆದರೆ ಯಾವ ನಂಬರಿಗೆ ಲಾಗ್ ನೋಡಿದ್ದೀವಿ ಅನ್ನೋದು ಗೊತ್ತಿಲ್ಲ. ಆದರೆ ಆನ್ಸರ್ ಬಂದಿದೆ 2.5256 ಅಂತ ಹೇಳಿ. ಹಾಗೆ ಇಲ್ಲಿ 2ನ ಏನಂತ ಕರ್ಕೊಳ್ತೇವೆ, ಕ್ಯಾರೆಕ್ಟರಿಸ್ಟಿಕ್. ವೆರಾಸ್ 5256 ಈಸ್ ಕಾಲ್ಡ್ ಮ್ಯಾಂಟಿಸಾ. ಆಯಿತಾ, ಈ ಎರಡನ್ನು ನೀವು ಗೊತ್ತಿರಬೇಕು. ಯಾವುದೋ ಒಂದು ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಲಾಗನ್ನು ನೋಡುವಾಗ ಇವೆರಡನ್ನು ಬರೆದಿರ್ತೀರಿ. ಆ್ಯಂಟಿ ಲಾಗ್ ನೋಡುವಾಗಲೂ ಯು ಶುಡ್ ನೋ ದಟ್ ದ ಗಿವನ್ ನಂಬರ್ ಏನಿರುತ್ತೆ ಅದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಪಾರ್ಟು ಇರುತ್ತೆ, ಮ್ಯಾಂಟಿಸಾ ಪಾರ್ಟು ಇರುತ್ತೆ. ಆ್ಯಂಟಿ ಲಾಗ್ ನೋಡುವಾಗ ಆ್ಯಂಟಿ ಲಾಗಲ್ಲಿ ಮೊದಲೇ ಕ್ಯಾರೆಕ್ಟರಿಸ್ಟಿಕ್ ಇದೆ, ರೈಟ್ ಸೈಡಲ್ಲಿರೋದು ಕ್ಯಾರೆಕ್ಟರಿಸ್ಟಿಕ್ಕು, ಅಲ್ಲ ಸಾರಿ ಲೆಫ್ಟ್ ಸೈಡಲ್ಲಿರೋದು ಕ್ಯಾರೆಕ್ಟರಿಸ್ಟಿಕ್ಕು, ರೈಟ್ ಸೈಡಲ್ಲಿರೋದು ಮ್ಯಾಂಟಿಸಾ. ಈಗ ಇದನ್ನು ಸಪ್ರೇಟಾಗಿ ಹೇಗೆ ಲಾಗನ್ನು ಹುಡುಕುವಾಗ ಕ್ಯಾರೆಕ್ಟರಿಸ್ಟಿಕ್ಕನ್ನು ಸಪ್ರೇಟಾಗಿ ಮ್ಯಾಂಟಿಸನ ಸಪ್ರೇಟಾಗಿ ಸಾಲ್ವ್ ಮಾಡ್ತಿದ್ವೋ, ಈಗಲೂ ಅಷ್ಟೇ ಕೊಟ್ಟಿರೋ ನಂಬರನ್ನು ಆ್ಯಂಟಿ ಲಾಗನ್ನು ಹುಡುಕುವಾಗಲೂ ಕ್ಯಾರೆಕ್ಟರಿಸ್ಟಿಕ್ಕನ್ನು ಸಪ್ರೇಟಾಗಿ ಮ್ಯಾಂಟಿಸನ ಸಪ್ರೇಟಾಗಿ ಮಾಡುವ. ಅಂದರೆ ಇಲ್ಲಿ ಹುಡ್ಕೋದಿಲ್ಲ, ಅಲ್ಲಿ ಕೊಟ್ಟಿರೋ ನಂಬರಲ್ಲೇ ಕ್ಯಾರೆಕ್ಟರಿಸ್ಟಿಕ್ ಒಂದು ಕಡೆ ಇರುತ್ತೆ, ಮ್ಯಾಂಟಿಸ ಒಂದು ಕಡೆ ಇರುತ್ತೆ. ಹಾಗೆ ಮೊದಲಿಗೆ ಏನು ಮಾಡ್ಕೊಳ್ಳೋಣ, ವಿ ವಿಲ್ ಕನ್ಸಿಡರ್ ದ ಮ್ಯಾಂಟಿಸಾ ಪಾರ್ಟ್. ತಗೊಂಡಿದ್ದ ನಂಬರ್ ಯಾವುದಿತ್ತು, ಫಸ್ಟಿಗೆ ತಗೊಂಡಿರೋ ನಂಬರ್ ಎಕ್ಸಾಂಪಲ್ 2.5256 ಅನ್ನೋ ನಂಬರ್ನ ತಗೊಂಡಿದ್ದೀವಿ. ವಿ ಹ್ಯಾವ್ ಟು ಫೈಂಡ್ ದ ಆ್ಯಂಟಿ ಲಾಗ್ ಆಫ್ ದಿಸ್ ನಂಬರ್. ಅದಕ್ಕೇನು ಮಾಡೋಣ, ಮೊದಲಿಗೆ ಮ್ಯಾಂಟಿಸಾ ಪಾರ್ಟನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಮ್ಯಾಂಟಿಸಾ ಏನಾಗಿರುತ್ತೆ ಅಂದರೆ ಇದು 0.5256 ಈಸ್ ಇಟ್ ಸೆಲ್ಫ್ ಮ್ಯಾಂಟಿಸಾ. ಆಯಿತಾ, ಇದೇ ಮ್ಯಾಂಟಿಸಾ. ಹಾಗಿದ್ರೆ ಇದಕ್ಕೆ ಆ್ಯಂಟಿ ಲಾಗ್ ಅಂದರೆ ಮ್ಯಾಂಟಿಸಾ ಪಾರ್ಟಿಗೆ ವ್ಯಾಲ್ಯೂ ಹೇಗೆ ನೋಡೋದು, ಆ್ಯಂಟಿ ಲಾಗನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಯು ಶುಡ್ ಗೋ ಫಾರ್ ಲಾಗ್ ಬುಕ್. ಆ ಕ್ಲಾರ್ಕ್ಸ್ ಟೇಬಲಲ್ಲಿ ಲಾಗರಿದಮ್ ಟೇಬಲ್ ಏನಿದೆಯೋ ಅದರ ನೆಕ್ಸ್ಟ್ ಪೇಜಲ್ಲೇ ನಿಮಗೆ ಆ್ಯಂಟಿ ಲಾಗರಿದಮ್ ಅಂತ ಇರುತ್ತೆ. ಅಲ್ಲೂ ಕೂಡ ಲಾಗಿನ ರೀತಿಯಲ್ಲೇ ಲಾಗ್ ಟೇಬಲಿನ ರೀತಿಯಲ್ಲೇ 3 ಸೆಕ್ಷನ್ಸ್ ಇರುತ್ತೆ. ಅದನ್ನು ತಗೊಂಡು
we should find the value. ನೋಡಿ ಲಾಗರಿದಮ್ನ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಆಂಟಿ ಲಾಗರಿದಮ್ ಅಂತ ಒಂದು ಟೇಬಲ್ ಬರುತ್ತೆ. ಅದರಲ್ಲೂ 3 ಸೆಕ್ಷನ್ ಇರುತ್ತೆ. ಫಸ್ಟ್ ಸೆಕ್ಷನಲ್ಲಿ ಡೆಸಿಮಲ್ ಪಾಯಿಂಟ್ ಇರೋವಂಥ ಸೆಕ್ಷನ್ ಇರುತ್ತೆ. ಅಂದರೆ ಮ್ಯಾಂಟಿಸಾ ಪಾರ್ಟಿಗೆ ನೋಡಿ 0.00, 0.01, 0.02 ಅಂತ ಹೇಳಿ ಬರ್ತೋಗುತ್ತೆ. ಅಂದರೆ ಅಲ್ಲಿ ಹೇಗೆ ನಾವು 4 ನಂಬರ್ಗಳಿಗೆ ಲಾಗನ್ನು ನೋಡ್ತಿದ್ವೋ ಇಲ್ಲೂ ಅಷ್ಟೇ ಆಂಟಿ ಲಾಗನ್ನು ನೋಡುವಾಗ ಮ್ಯಾಂಟಿಸಾದ ಫಸ್ಟ್ 2 ಡಿಜಿಟ್ಸ್ ಏನಿರುತ್ತೋ ಅದು ನಿಮಗೆ ಫಸ್ಟ್ ಕಾಲಮಲ್ಲಿ ಕೊಟ್ಟಿರ್ತಾರೆ. 00, 01, 02 ಪಾಯಿಂಟ್ ಅಂತಲೇ ಸೇರಿಸಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಸೆಕ್ಷನಲ್ಲಿ 0, 1, 2, 3 9 ತನಕ ಇರುತ್ತೆ. ನೆಕ್ಸ್ಟ್ ಸೆಕ್ಷನಲ್ಲಿ ಇರೋದೇ ಮೀನ್ ಡಿಫ್ರೆನ್ಸ್, ಅದು ಕೂಡ 1 ಇಂದ 9 ತನಕ ಇರುತ್ತೆ. ಹಾಗೆ ಈಗ ನಮಗೆ ಮಾಡಬೇಕಾಗಿರೋದೇನೋ ಮೊದಲಿಗೆ ಫಸ್ಟ್ 2 ಡಿಜಿಟ್ಸನ್ನು ಐಡೆಂಟಿಫೈ ಮಾಡಿ. ಕೊಟ್ಟಿರೋ ನಂಬರಲ್ಲಿ ಮ್ಯಾಂಟಿಸನ್ ಐಡೆಂಟಿಫೈ ಮಾಡಬೇಕು. ಅದು ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್ ಇರೋದೇ ಮ್ಯಾಂಟಿಸಾ. ನೆಕ್ಸ್ಟ್ ಆ ಮ್ಯಾಂಟಿಸಾ ಪಾರ್ಟಲ್ಲಿ ಫಸ್ಟ್ 2 ಡಿಜಿಟ್ಸನ್ನ ನೋಡ್ಕೊಳ್ಳಿ. 52 ಅನ್ನೋದು ಬಂದಿದೆ, ಅಂದರೆ 0.52 ಆಗಿದೆ. 0.52 ಎಲ್ಲಿದೆ ಹೋಗಬೇಕು ನೀವು, ಅದು ನೆಕ್ಸ್ಟ್ ಪೇಜಲ್ಲಿ ಬರುತ್ತೆ. 0.52 ಇಲ್ಲಿದೆ. 0.52 ನೆಕ್ಸ್ಟ್ 0.52 ಇಂದ ಲಾಗಲ್ಲಿ ನೋಡ್ತಿದ್ವಲ್ಲ ಹಾಗೆ 0.52 ನೆಕ್ಸ್ಟ್ ಡಿಜಿಟನ್ನು ನೋಡಿ. ನೆಕ್ಸ್ಟ್ ಥರ್ಡ್ ಡಿಜಿಟ್ ಏನಿದೆ ಇಟ್ ಇಸ್ 5. ಹಾಗೆ ನೀವು 52 at 5ನ ನೋಡ್ಬೇಕು. ಅಂದರೆ ನೆಕ್ಸ್ಟ್ ಸೆಕ್ಷನ್ನಿಗೆ ಸೆಕೆಂಡ್ ಸೆಕ್ಷನಲ್ಲಿ 5 ಇಲ್ಲಿಗೆ ಬರಬೇಕಾ. ಹಾಗೆ 52 at 5 ಎಷ್ಟಿದೆ ಅನ್ನೋದು ನೋಡ್ಕೊಳ್ಬೇಕು. 52 at 5 ನೋಡಿ. 52 at 5 ಅಂತ ಹೇಳಿದರೆ ಎಷ್ಟಿದೆ? 3350. 52 at 5 5ನ ಕೆಳಗೆ ಫಸ್ಟ್ 2 ಡಿಜಿಟ್ಸ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಕ್ಷನಲ್ಲಿ ಥರ್ಡ್ ಡಿಜಿಟ್ ಏನಿದೆಯೋ ಅದರ ಕೆಳಗಡೆ ಇರೋದು, ಅಂದರೆ 5ನ ಕೆಳಗಿರೋ ವ್ಯಾಲ್ಯೂ ಮತ್ತು 52ಗೆ ಹಾರಿಜಾಂಟಲಿ ಇರೋ ವ್ಯಾಲ್ಯೂ ಎರಡು ಇಂಟರ್ಸೆಕ್ಟ್ ಆಗುತ್ತಲ್ಲ, ಅಂದರೆ 52 at 5 ಇರೋದು ಅದೆಷ್ಟಿದೆ ಅಂತ ಹೇಳಿದರೆ ಇಟ್ ಈಸ್ 3350 ಇದೆ. 3350 ಇದೆ. ಹಾಗೆ ನಾನು ನಂಬರ್ನ ಬರ್ಕೊಳ್ತೇನೆ. 3350 52 at 5. ಇನ್ನೊಂದು ನೆಕ್ಸ್ಟ್ ಡಿಜಿಟ್ ಉಳಿತು, ದಟ್ ಈಸ್ ದ 4th ಡಿಜಿಟ್. ಇಟ್ ಈಸ್ 6 ಇನ್ ದ ಮ್ಯಾಂಟಿಸಾ ಪಾರ್ಟ್. ಅದನ್ನೆಲ್ಲಿ ನೋಡಬೇಕು ಅಂದರೆ ಥರ್ಡ್ ಸೆಕ್ಷನ್ ಯಾವುದಿರುತ್ತೆ? ಇಟ್ ಈಸ್ ದ ಮೀನ್ ಡಿಫ್ರೆನ್ಸ್ ಪಾರ್ಟ್. ಮೀನ್ ಡಿಫ್ರೆನ್ಸಲ್ಲಿ 52 at 6, ಯಾಕಂದರೆ 4th ಡಿಜಿಟ್ನ ನೋಡಿ, 4th ಡಿಜಿಟ್ ಈಸ್ 6. ಹಾಗೆ 52 at 6 ಅಲ್ಲಿ ನೋಡಬೇಕು. 52 at 6 ಅಂದರೆ ಮೀನ್ ಡಿಫ್ರೆನ್ಸಲ್ಲಿ 6ನ ಕೆಳಗಡೆ ಎಷ್ಟಿದೆ ಮೀನ್ ಡಿಫ್ರೆನ್ಸಲ್ಲಿ? 52 at 6 ಇಲ್ಲಿದೆ. ಮೀನ್ ಡಿಫ್ರೆನ್ಸಲ್ಲಿ 6 ಅದರ ಕೆಳಗೆ ಇರೋ ನಂಬರು 52 ಲೈನಲ್ಲಿ, 52 ಅನ್ನೋ ಹಾರಿಜಾಂಟಲ್ ಲೈನಲ್ಲಿ ಬಿಲೋ ದ 6 ಎಷ್ಟಿದೆ? ಇಟ್ ಈಸ್ 5. 52 about 6 ಇಟ್ ಈಸ್ 5. ಎರಡನ್ನು ಆ್ಯಡ್ ಮಾಡಿ ಎರಡು ನಂಬರ್ನ, ಅಂದರೆ 52 at 5. 52 ಅನ್ನೋದು ಫಸ್ಟ್ ಕಾಲಮಲ್ಲಿ ಸಿಗುತ್ತೆ, ಫಸ್ಟ್ 2 ಡಿಜಿಟ್ಸು. ನೆಕ್ಸ್ಟ್ ಡಿಜಿಟು ನಿಮಗೆ ಸೆಕೆಂಡ್ ಸೆಕ್ಷನಿಗೆ ಹೋಗಬೇಕು. ಇನ್ನು ನೆಕ್ಸ್ಟು ಯಾವುದೋ ಮೀನ್ ಡಿಫ್ರೆನ್ಸ್ ಪಾರ್ಟ್ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯು ಶುಡ್ ಗೋ ಫಾರ್, ಅಂದರೆ 4th ಡಿಜಿಟ್ನ ನೋಡಲಿಕ್ಕೆ ಯು ಶುಡ್ ಗೋ ಫಾರ್ ದ ಮೀನ್ ಡಿಫ್ರೆನ್ಸ್ ಪಾರ್ಟ್, ಅಂದರೆ ಥರ್ಡ್ ಸೆಕ್ಷನಿಗೆ ಹೋಗಬೇಕು. ಅಲ್ಲಿ ಎರಡನ್ನು ಏನು ಬರುತ್ತೋ ಅವೆರಡೂ ನಂಬರ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿದರೆ 3355 ಅನ್ನೋದು ಬರುತ್ತೆ. ನೋಡಿ 33550 ಹಾರಿಜಾಂಟಲಿ ಅಬೌಟ್ 52 ಆ್ಯಂಡ್ ವರ್ಟಿಕಲಿ ಬಿಲೋ 5. ಇನ್ನೊಂದು 5 ಹಾರಿಜಾಂಟಲಿ ಅಬೌಟ್ 52 ಆ್ಯಂಡ್ ವರ್ಟಿಕಲಿ ಬಿಲೋ 6 ಅಂಡರ್ ಮೀನ್ ಡಿಫ್ರೆನ್ಸ್. ಟೋಟಲ್ ಆನ್ಸರ್ ಆ್ಯಡ್ ಮಾಡಿದರೆ 3355 ಅನ್ನೋದು ಬರುತ್ತೆ. ಈಗ ಇದನ್ನು ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ತೀವಿ. ಏನು ಮಾಡಬೇಕು ಅಂತ ಹೇಳಿದರೆ ದಿಸ್ ಶುಡ್ ಬಿ ರಿಟರ್ನ್ ಆ್ಯಸ್ 3.355 ಅಂತ ಹೇಳಿ ಬರ್ಕೊಳ್ಬೇಕು. ಅಂದರೆ ರೂಲ್ ಇರೋದೇನೋ
ಕೊಟ್ಟಿರೋ ನಂಬರಲ್ಲಿ ಮ್ಯಾಂಟಿಸಾ ಪಾರ್ಟನ್ನು ಐಡೆಂಟಿಫೈ ಮಾಡ್ತೀರಾ, ಆ ಪಾರ್ಟಿಗೆ ಆ್ಯಂಟಿಲಾಗ್ ಟೇಬಲ್ ಯೂಸ್ ಮಾಡಿಕೊಂಡು ವ್ಯಾಲ್ಯೂ ಸಿಗುತ್ತಲ್ಲ, ದ್ಯಾಟ್ ವ್ಯಾಲ್ಯೂ ಏನು ಬಂದಿರುತ್ತೆ, ದ ಡೆಸಿಮಲ್ ಪಾಯಿಂಟ್ ವಿಲ್ ಬಿ ಪ್ಲೇಸ್ಡ್ ಆಫ್ಟರ್ ದ ಫಸ್ಟ್ ಡಿಜಿಟ್. ಫಸ್ಟ್ ಡಿಜಿಟ್ ಆದ ಕೂಡಲೇ ಒಂದು ಡೆಸಿಮಲ್ ಪಾಯಿಂಟನ್ನು ಪ್ಲೇಸ್ ಮಾಡಬೇಕು. ಹಾಗೆ 3355 ಅಲ್ಲಿ ಫಸ್ಟ್ ಡಿಜಿಟ್ ಅಂದರೆ ಇದು 3. ಆಫ್ಟರ್ 3 just put a decimal point, you will get this number 3.355. ಆಯಿತಾ, ಇದು ಒಂದು ಪಾರ್ಟ್ ಆಯಿತು. ಅಂದರೆ ಮ್ಯಾಂಟಿಸಾ ಪಾರ್ಟಿನ ಆ್ಯಂಟಿಲಾಗನ್ನು ನೋಡ್ಕೊಂಡಿದ್ದೇವೆ. ಇನ್ನು ಯಾವುದು ಉಳ್ಕೊಳ್ತು, ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್. ಈ ಕೊಟ್ಟಿರೋ ನಂಬರ್ ಯಾವುದಾಗಿತ್ತು ಅಂದರೆ 2.5256 ಆಗಿತ್ತು. ಅದರಲ್ಲಿ ಈ ಮ್ಯಾಂಟಿಸಾ ಪಾರ್ಟಿನ ನೋಡಾಯಿತು. ದಿಸ್ 2 ಬಿಕಮ್ಸ್ ದ ಕ್ಯಾರೆಕ್ಟರ್, 2 ಬಿಕಮ್ಸ್ ದ ಕ್ಯಾರೆಕ್ಟರಿಸ್ಟಿಕ್. ಹಾಗೆ 2 ಇಸ್ ದ ಕ್ಯಾರೆಕ್ಟರಿಸ್ಟಿಕ್. ಈ ಕ್ಯಾರೆಕ್ಟರಿಸ್ಟಿಕ್ ಅನ್ನು ಏನು ಮಾಡಬೇಕು ಅಂತ ಹೇಳಿದರೆ, ಮ್ಯಾಂಟಿಸಾ ಪಾರ್ಟಿನ ಏನು ವ್ಯಾಲ್ಯೂ ಬಂದಿರುತ್ತೋ ದ್ಯಾಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ 10 ಟು ದ ಪವರ್ ಆಫ್ ಕ್ಯಾರೆಕ್ಟರಿಸ್ಟಿಕ್ ಅಷ್ಟೆ. ಅಂದರೆ ಮ್ಯಾಂಟಿಸಾದ ವ್ಯಾಲ್ಯೂ ಏನೋ ಬಂದಿರುತ್ತೆ, ಮ್ಯಾಂಟಿಸಾದ ಪಾರ್ಟನ್ನ ಆ್ಯಂಟಿಲಾಗ್ ಟೇಬಲ್ ಯೂಸ್ ಮಾಡ್ಕೊಂಡು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿರ್ತೀರಿ, ಆ್ಯಂಡ್ ದ್ಯಾಟ್ ವ್ಯಾಲ್ಯೂ ಮಸ್ಟ್ ಬಿ ಮಲ್ಟಿಪ್ಲೈಡ್ ಬೈ 10 ಟು ದ ಪವರ್ ಆಫ್ ಕ್ಯಾರೆಕ್ಟರಿಸ್ಟಿಕ್. ಕ್ಯಾರೆಕ್ಟರಿಸ್ಟಿಕ್ ಎಷ್ಟಿರೋದು 2. ಹಾಗೆ ಮ್ಯಾಂಟಿಸಾ ವ್ಯಾಲ್ಯೂ ಇಲ್ಲಿ ಅಂಡರ್ಲೈನ್ ಮಾಡಿದ್ದೇನೆ, ಒಂದು ಬ್ಲ್ಯಾಂಕ್ ಸ್ಪೇಸ್ ಬಿಟ್ಟಿದ್ದೇನೆ. ಹಿಯರ್ ದ ಮ್ಯಾಂಟಿಸಾ ಪಾರ್ಟ್ ವ್ಯಾಲ್ಯೂ ಏನಿರುತ್ತೆ ದ್ಯಾಟ್ ಶುಡ್ ಬಿ ರಿಟನ್ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇಂಟು 10 ಟು ದಿ ಪವರ್ ಆಫ್ ಕ್ಯಾರೆಕ್ಟರಿಸ್ಟಿಕ್. ಕ್ಯಾರೆಕ್ಟರಿಸ್ಟಿಕ್ ಯಾವುದಿರೋದಿಲ್ಲಿ ವ್ಯಾಲ್ಯೂ 2. ಹಾಗಾಗಿ ಅದನ್ನು ರೈಸ್ ಮಾಡಬೇಕು. ದಟ್ ಈಸ್ ಟು ಬಿ ರೈಸ್ಡ್ ಅಬೌಟ್ 10. ಹಾಗಿದ್ರೆ ಆನ್ಸರ್ ಏನಾಯಿತು? ಹಾಗೆ ನಮ್ಮ ಆ್ಯಂಟಿಲಾಗು, ಈಗ ಆ್ಯಂಟಿಲಾಗ್ ಯಾವುದಕ್ಕೆ ನೋಡ್ತಿದ್ದು 2.5256ಗೆ ನೋಡ್ತಿದ್ವಿ. ಆನ್ಸರ್ ಕ್ಯಾರೆಕ್ಟರಿಸ್ಟಿಕ್ ಮ್ಯಾಂಟಿಸಾ ಪಾರ್ಟಿಂದು ನಮಗೆ 3.355 ಅಂತ ಬಂತು. 3355 ಬಂದದ್ದು. ಆದರೆ ಯು ಶುಡ್ ಪ್ಲೇಸ್ ದ ಡೆಸಿಮಲ್ ಪಾಯಿಂಟ್ ಆಫ್ಟರ್ ದ ಫಸ್ಟ್ ಡಿಜಿಟ್. 3.355 ಆಗುತ್ತೆ ಇಂಟು 10 ಟು ದಿ ಪವರ್ ಆಫ್ 2. ಹಿಯರ್ 2 ಇಂಡಿಕೇಟ್ಸ್ ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್. ಹಾಗೆ ಇದನ್ನು ಸಾಲ್ವ್ ಮಾಡಿದರೆ 10 ಟು ದಿ ಪವರ್ ಆಫ್ 2 ಈಸ್ ನಥಿಂಗ್ ಬಟ್ 100. ಮಲ್ಟಿಪ್ಲೈ ಮಾಡಿದರೆ ಇದನ್ನು ನೀವು 100ಇಂದ ಇಟ್ ವಿಲ್ ಬಿ 335.5. ಅಂದರೆ ಆ್ಯಂಟಿಲಾಗ್ ಆಫ್ 2.5256 ಈಸ್ 335.5 ಅಂತ ಹೇಳಿ. ಹಾಗೆ ಇದರ ಅರ್ಥ ಏನು? ಇಫ್ ಯು ರೈಸ್ 2.5256 ಟು 10 ಅಂದರೆ 10 ಟು ದಿ ಪವರ್ ಆಫ್ 2.5256 ಬಂದರೆ ಕೊಟ್ಟಿದ್ರೆ ಅದಕ್ಕೆ ಆನ್ಸರ್ ಏನು ಬರುತ್ತೆ? 335.5. ನೋಡಿ 10 ಟು ದಿ ಪವರ್ ಆಫ್ 2 ಅನ್ನೋದು 100. ಅದೇ 10 ಟು ದಿ ಪವರ್ ಆಫ್ 3 ಅಂತ ಹೇಳಿದ್ರೆ 1000. ಹಾಗೆ 10 ಟು ದಿ ಪವರ್ ಆಫ್ 2 ಮತ್ತು 10 ಟು ದಿ ಪವರ್ ಆಫ್ 3 ಮಧ್ಯೆ ಇನ್ಯಾವ ನಂಬರ್ನ ಕೊಟ್ಟರು ಅಂದರೆ 10 ಟು ದಿ ಪವರ್ ಆಫ್ 2.1, 10 ಟು ದಿ ಪವರ್ ಆಫ್ 2.2 ಆ ಥರ ಯಾವುದೋ ವ್ಯಾಲ್ಯೂ ಕೊಟ್ಟರು 3 ಮತ್ತು 2ನ ಮಧ್ಯದಲ್ಲಿರೋ ನಂಬರ್ಸ್ನ ಕೊಟ್ಟರೆ ದ ಆನ್ಸರ್ ವಿಲ್ ಬಿ ಇನ್ ಬಿಟ್ವೀನ್ 100 ಆ್ಯಂಡ್ 1000. ಅದೇ ಇಲ್ಲೂ ಆಗಿರೋದು. This 2.5256 is almost 2.5. 10 to the power of 2.5 is 335.5 ಅನ್ನೋದು ಬಂದಿದೆ. ದಿಸ್ ಈಸ್ ಅನ್ ಎಕ್ಸಾಂಪಲ್. ಹಾಗಿದ್ರೆ ಈ ರೂಲ್ಸನ್ನು ಇಟ್ಕೊಂಡು ವಿ ವಿಲ್ ಟ್ರೈ ಟು ಸಾಲ್ವ್ 2 ಪ್ರಾಬ್ಲಮ್ಸ್. ಆಯಿತಾ? ಫಸ್ಟ್ ಒನ್, ಆ್ಯಂಟಿಲಾಗ್ ಆಫ್ 0.4523 ಅನ್ನೋದನ್ನು ಸಾಲ್ವ್ ಮಾಡಿ. ಆ್ಯಂಟಿಲಾಗ್ ಆಫ್ 0.4523. ಮೊದಲಿಗೆ ಕ್ಯಾರೆಕ್ಟರಿಸ್ಟಿಕ್ಕನ್ನು ಬರೆದ್ಬಿಡ್ತಾನೆ ಇಲ್ಲಿ. ಕ್ಯಾರೆಕ್ಟರಿಸ್ಟಿಕ್ ಈಸ್ 0. ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿದರೆ ಕೊಟ್ಟಿರೋ ನಂಬರ್ನ ರೈಟ್ ಸೈಡಲ್ಲಿ ಇರುತ್ತೆ, ಲೆಫ್ಟ್ ಸೈಡಲ್ಲಿ ಇರುತ್ತಲ್ಲ ಅದು 0 ಇದೆ, ಅದನ್ನು ಇಲ್ಲಿ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಮ್ಯಾಂಟಿಸಾ ಪಾರ್ಟಿಗೆ ಬಂದರೆ ಮ್ಯಾಂಟಿಸಾ ಎಷ್ಟಿದೆ ಇಲ್ಲಿ? ಇಟ್ ಈಸ್ 0.4523. ಈ ಡಿಜಿಟ್ಸ್ 4523 ಏನಿದೆ ದಟ್ ಈಸ್ ನಥಿಂಗ್ ಬಟ್ ಮ್ಯಾಂಟಿಸಾ 4523. ಹಾಗೆ ಈ ಮ್ಯಾಂಟಿಸಾ ಪಾರ್ಟಿಗೆ ನಾವೇನು ಮಾಡಬೇಕು? ವಿ ಶುಡ್ ಗೋ ಫಾರ್ ಆ್ಯಂಟಿಲಾಗ್ ಟೇಬಲ್ಗೆ ಹೋಗಬೇಕು. ಎಲ್ಲಿ? ಅಬೌಟ್ 45. ಫಸ್ಟ್ ಐಡೆಂಟಿಫೈ ದ ಫಸ್ಟ್ 2 ಡಿಜಿಟ್ಸ್ ಯಾವುದು? 0.45. ಫಸ್ಟ್ 2 ಡಿಜಿಟ್ಸಿನ ವ್ಯಾಲ್ಯೂನ ನೀವು ಫಸ್ಟ್ ಸೆಕ್ಷನಲ್ಲಿ ನೋಡ್ಕೊಳ್ತೀರಾ. ಆ್ಯಂಟಿಲಾಗ್ ಆ್ಯಂಟಿಲಾಗರಿದಮ್ ಟೇಬಲ್ನಲ್ಲಿ ಫಸ್ಟ್ ಸೆಕ್ಷನ್ ಏನಿದೆ, ಫಸ್ಟ್ ಕಾಲಮ್ ಏನು ಬರುತ್ತೆ ಅದರಲ್ಲಿ ನೋಡ್ಕೊಳ್ಬೇಕು. ಹಾಗಾಗಿ 45ಗೆ ಹೋಗೋಣ. 45 ಇಲ್ಲಿದೆ.
ನೆಕ್ಸ್ಟು ಥರ್ಡ್ ಡಿಜಿಟ್ ಏನಿದೆ ದ್ಯಾಟ್ ಶುಡ್ ಬಿ ಲುಕ್ಡ್ ಅಂಡರ್ ದ ಸೆಕೆಂಡ್ ಸೆಕ್ಷನ್. ಸೆಕೆಂಡ್ ಸೆಕ್ಷನ್ ಅಂತ ಹೇಳಿದರೆ ಇಲ್ಲಿದೆ ಸೆಕೆಂಡ್ ಸೆಕ್ಷನ್, ಅಲ್ಲಿ ಹೆಡ್ಡಿಂಗ್ 0 1 2 3 ಇರುತ್ತೆ. ಅದರಲ್ಲಿ ಥರ್ಡ್ ಡಿಜಿಟ್ ಇರೋದು 2 ಆಗಿರೋದ್ರಿಂದ 0 1 2 2ನ ಕೆಳಗಡೆ ಮತ್ತು 45ನ ಎದುರುಗಡೆ, ಅಂದರೆ ಅಲಾಂಗ್ 45 ಬಿಲೋ 2ನ ನೋಡ್ಬೇಕು ನೀವು. ಆ್ಯಂಡ್ ದಟ್ ವಿಲ್ ಬಿ ದಟ್ ಈಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಹಾಂ, 45 at 2. ದಿಸ್ ಈಸ್ 0 ಕಾಲಮ್ 1 and 2. ಹಾಗೆ ಎಷ್ಟಿದೆ ಇಲ್ಲಿ 2ನ ಕೆಳಗಡೆ ಅಂದರೆ ಇಲ್ಲಿ ಬರುತ್ತೆ 2831 ಬರುತ್ತೆ. ಲೊಕೇಟ್ ನಿಮ್ಮ ಹತ್ರ ಟೇಬಲ್ ಇದ್ದರೆ ನೋಡ್ಕೊಳ್ಳಿ, ಅಲ್ಲಿ 0.45 ಹೋಗಿ 0.45 ಹಾರಿಸಾಂಟಲಲ್ಲಿ ನೋಡ್ಕೊಳ್ಳಿ ಅಬೌಟ್ ದಟ್ 45 ಆ್ಯಂಡ್ ಬಿಲೋ 2 ಸೆಕೆಂಡ್ ಸೆಕ್ಷನಲ್ಲಿ 2 ಅನ್ನೋ ನಂಬರ್ನ ಕೆಳಗಡೆ ಇಂಟರ್ಸೆಕ್ಟ್ ಆಗುತ್ತಲ್ಲ ಅಲ್ಲಿ, ಅಂದರೆ 2831 ಅನ್ನೋದಿದೆ. 2831 ಅದನ್ನು ಬರ್ಕೊಳ್ಳಿ, 2831. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಯು ಶುಡ್ ಐಡೆಂಟಿಫೈ ದ ಫೋರ್ತ್ ಡಿಜಿಟ್ ಇನ್ ದ ಮ್ಯಾಂಟಿಸಾ ಪಾರ್ಟ್. ದ ಫೋರ್ತ್ ಡಿಜಿಟ್ ಈಸ್ 3. ಹಾಗಿದ್ರೆ 3 ಅನ್ನೋದನ್ನ ಎಲ್ಲಿ ನೋಡಬೇಕು, ಇಟ್ ಶುಡ್ ಬಿ ಲುಕ್ಡ್ ಅಂಡರ್ ದ ಮೀನ್ ಡಿಫ್ರೆನ್ಸ್ ಕಾಲಮ್. ಮೀನ್ ಡಿಫ್ರೆನ್ಸಲ್ಲಿ ಬರಬೇಕು. ಮೀನ್ ಡಿಫ್ರೆನ್ಸಲ್ಲಿ 3ನ ಕೆಳಗಡೆ ನೋಡಬೇಕು. ಇಲ್ಲಿ ನೋಡಿ 0 ಅನ್ನೋದು ಬಂದಿರಲ್ಲ, ಹಿಯರ್ ಜಸ್ಟ್ ಇಟ್ ಈಸ್ 1 2 3 ಇಂದ ಶುರು ಆಗುತ್ತೆ. ಆದರೆ ಮೀನ್ ಡಿಫ್ರೆನ್ಸ್ ಟೇಬಲ್ನಲ್ಲಿ ಥರ್ಡ್ ಕಾಲಮ್ನ ವ್ಯಾಲ್ಯೂ ನೋಡಬೇಕಾಗತ್ತೆ. ಹಾಗೆ 45 ಹಾರಿಸಾಂಟಲಿ ಬನ್ನಿ. ಅದರಲ್ಲಿ ಮೀನ್ ಡಿಫ್ರೆನ್ಸಲ್ಲಿ 3 ಅನ್ನೋ ನಂಬರ್ನ ಕೆಳಗಡೆ ಏನಿದೆ ಅಬೌಟ್ 45 ಬಿಲೋ 3 ಇಟ್ ಈಸ್ 2 ಅನ್ನೋದು ಬಂದಿದೆ. ಇಟ್ ಈಸ್ 2. ಹಾಗೆ ಯು ಜಸ್ಟ್ ಆ್ಯಡ್ ದ್ಯಾಟ್ ಟು ದ obtained value, previously obtained value, it is 2831. ಮೊದಲೇ ನೋಡಿದ್ದು 45 at 2 ನಮಗೆ 2831 ಅಂತ ಬಂದಿತ್ತು. ನೆಕ್ಸ್ಟ್ 45 at 3 ಮೀನ್ ಡಿಫ್ರೆನ್ಸಲ್ಲಿ ಇಟ್ ಈಸ್ 2. ಆ್ಯಡ್ ಮಾಡಿದರೆ ಇಟ್ ಈಸ್ 2833 ಆಗುತ್ತೆ, 2833. ಬಟ್ ದಿಸ್ ಶುಡ್ ಬಿ ರಿಟರ್ನ್ ಆ್ಯಸ್ 2.833 ಅಂತ ಹೇಳಿ ಅದನ್ನು ಬರ್ಕೊಳ್ಬೇಕಾಗತ್ತೆ. ಆನ್ಸರ್ ಅದೇ ಬಂದಿರೋದು 2831. ಹಾರಿಸಾಂಟಲಿ ಅಬೌಟ್ 45 ಆ್ಯಂಡ್ ವರ್ಟಿಕಲಿ ಬಿಲೋ 2. 2 ಅನ್ನೋದು ಹಾರಿಸಾಂಟಲಿ ಅಬೌಟ್ 45 ಆ್ಯಂಡ್ ವರ್ಟಿಕಲಿ ಬಿಲೋ 3 ಅಂಡರ್ ದ ಮೀನ್ ಡಿಫ್ರೆನ್ಸ್. ಎರಡನ್ನ ಆ್ಯಡ್ ಮಾಡಿದ್ರೆ 2833 ಆಗ್ತದೆ. ಆ್ಯಂಡ್ ದಟ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಆಸ್ 2.833. ಕ್ಯಾರೆಕ್ಟರಿಸ್ಟಿಕ್ ಪಾರ್ಟ್ 0 ಅನ್ನೋದು ಗೊತ್ತಿದೆ. ಹಾಗೆ ಏನು ಮಾಡಬೇಕು, ಮ್ಯಾಂಟಿಸಾ ಪಾರ್ಟಿನ ವ್ಯಾಲ್ಯೂನ ಇಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ 10 to the power of the characteristic. 10 to the power of characteristic ಎಷ್ಟು, ಇಟ್ ಈಸ್ 0 ಇದೆ. 10 to the power of 0 is nothing but 1. ಹಾಗಿದ್ರೆ ಆಂಟಿ ಲಾಗ್ ಆಫ್ 0.4523 ಏನಿದೆ ದಟ್ ಈಸ್ ನಥಿಂಗ್ ಬಟ್ 2.833 ಅಂತ ಆಗುತ್ತೆ. ಆಂಟಿ ಲಾಗ್ ಆಫ್ 0.4523 ಈಸ್ ಜಸ್ಟ್ 2.833. ಇದರ ಅರ್ಥ ಇಫ್ ಯು ರೈಸ್ 0.4523 to 10 ಯು ವಿಲ್ ಗೆಟ್ 2.833 ಅಂತ ಹೇಳಿ. 2.833. ಹೀಗೆ ನೀವು ಒಂದು ಆಂಟಿಲಾಗನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. ಸೆಕೆಂಡ್ ಒನ್, ಆಂಟಿಲಾಗ್ ಆಫ್ -2.3015 ಆಂಟಿಲಾಗ್ ಆಫ್ -2.3015 ಇದಕ್ಕೆ ಆನ್ಸರ್ ಏನು ಬರುತ್ತೆ ಅಂತ ನೋಡ್ಕೊಳ್ಬೇಕು. ಆದರೆ ಇದನ್ನು ಸ್ವಲ್ಪ ಸಾಲ್ವ್ ಮಾಡಲಿಕ್ಕಿಂತ ಮೊದಲು ಒಂದು ಸ್ವಲ್ಪ ರೀಅರೇಂಜ್ ಮಾಡಬೇಕು ನಂಬರ್ನ. ಬಿಕಾಸ್ ಯು ಶುಡ್ ಐಡೆಂಟಿಫೈ ದಿಸ್ ಈಸ್ ಎ ನೆಗೆಟಿವ್ ನಂಬರ್. ಬಟ್ 10ಗೆ ನೀವು ಅದನ್ನು ರೈಸ್ ಮಾಡ್ತೀರಾ. 10 to the power of -1, 10 to the power of -2 ಎಲ್ಲ ಗೊತ್ತಿದೆ. ಅದೇ ರೀತಿ 10 to the power of -2.3015 ಇರುತ್ತೆ, ಕ್ಯಾಲ್ಕುಲೇಟ್ ಮಾಡ್ಬೋದು. ಆದರೆ ಲಾಗ್ ಟೇಬಲ್ ಯೂಸ್ ಮಾಡ್ಕೊಂಡು ಮಾಡುವಾಗ ಕ್ಯಾಲ್ಕುಲೇಟರ್ ಆದರೆ ಯು ಕ್ಯಾನ್ ಜಸ್ಟ್ ಪುಟ್ ದಟ್ ನಂಬರ್ ಆ್ಯಂಡ್ ಯು ವಿಲ್ ಗೆಟ್ ದಿ ಆನ್ಸರ್. ಆದರೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಸಿಕ್ಬಿಡುತ್ತೆ. ಆದರೆ ವೆನ್ ಯು ಆರ್ ಯೂಸಿಂಗ್ ದ ಲಾಗ್ ಟೇಬಲ್, ಆ ಟೇಬಲ್ ಯೂಸ್ ಮಾಡ್ಕೊಂಡು ಮಾಡುವಾಗ ಯು ಶುಡ್ ಜಸ್ಟ್ ರೀಅರೇಂಜ್ ಇಟ್. ಯಾಕೆ ಅಂತಲೂ ಹೇಳ್ಕೊಂಡ್ಬಿಡ್ತೇನೆ, ಹೇಗೆ ಅರೇಂಜ್ ಮಾಡ್ಬೇಕಂತನೂ ನೋಡ್ಕೊಳ್ಳೋಣ. ಮೊದಲಿಗೇನು, ದಿಸ್ ಈಸ್ ಎ ನೆಗೆಟಿವ್ ನಂಬರ್ ಅನ್ನೋದನ್ನು ಐಡೆಂಟಿಫೈ ಮಾಡಿ.
ಆ ನೆಗೆಟಿವ್ ನಂಬರ್ ಇರೋದ್ರಿಂದ ಕಷ್ಟ ಆಗ್ತದೆ ಸ್ವಲ್ಪ ಲಾಗರಿದಮ್ನ ಅಂದರೆ ಆ್ಯಂಟಿ ಲಾಗನ್ನು ಹುಡುಕ್ಲಿಕ್ಕೆ. ಬಿಕಾಸ್ ದ ಹೋಲ್ ನಂಬರ್ ಇಲ್ಲಿ ಏನು ಕೊಟ್ಟಿದ್ದಾರೆ ಇಷ್ಟು ಕೂಡ ನೆಗೆಟಿವ್ ಆಗಿದೆ. ಆದರೆ ನಾವು ಲಾಗನ್ನು ನೋಡುವಾಗ ಅಲ್ಲಿ ಲಾಗಿನ ವ್ಯಾಲ್ಯೂ ಏನಾಗಿರುತ್ತೆ ಅಂತ ನೋಡ್ಕೊಂಡಿದ್ವಿ. ಕ್ಯಾರೆಕ್ಟರಿಸ್ಟಿಕ್ ಪಾರ್ಟ್ ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿರುತ್ತೆ, ಆದರೆ ಮ್ಯಾಂಟಿಸಾ ಪಾರ್ಟ್ ಯಾವಾಗಲೂ ಏನಾಗಿರುತ್ತೆ, ಪಾಸಿಟಿವ್ನೇ ಇರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಕು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, 0 ಇರ್ಬೋದು, ಬಟ್ ಮ್ಯಾಂಟಿಸಾ ಈಸ್ ಆಲ್ವೇಸ್ ಪಾಸಿಟಿವ್. ಆ ರೀತಿ ನಂಬರ್ ಬಂದಾಗ ನಾವು ಬಾರ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ವಿ. ಹಾಗೆಯೇ ಬಾರ್ ಅಂತ ಬಂದಾಗ ಅದನ್ನು ನಾವೇನು ಮಾಡ್ಕೊಳ್ತಾ ಇದ್ವಿ, ಮೈನಸ್ ನಂಬರ್ಗೆ ಕನ್ವರ್ಟ್ ಮಾಡ್ಕೊಳ್ತಿದ್ವಿ, ಹೌದಲ್ವಾ? ಹಾಗೇನೆ ಇಲ್ಲೀಗ ಮೈನಸ್ ನಂಬರೇ ಬಂದ್ಬಿಟ್ಟಿದೆ, ಅಂದರೆ ಒಂದು ನೆಗೆಟಿವ್ ನಂಬರೇ ಕೊಟ್ಬಿಟ್ಟಿದ್ದಾರೆ. ಹಾಗೆಯೇ ಇದನ್ನು ನಾವೀಗ ಆ ಬಾರನ್ನು ಅಂದರೆ ಆ ಮೈನಸನ್ನು ಬೇರೆ ಕ್ಯಾರೆಕ್ಟರಿಸ್ಟಿಕ್ಕಿಗೆ ಮಾತ್ರ ಬರೋ ಹಾಗೆ ಮಾಡ್ಕೊಳ್ಬೇಕು. ದಿಸ್ ಮೈನಸ್ ಸೈನ್ ಈಸ್ ಫಾರ್ ದ ಎಂಟೈರ್ ನಂಬರ್. ಮೈನಸ್ ಸೈನ್ ಈಸ್ ಅಪ್ಲಿಕೇಬಲ್ ಟು ದ ಎಂಟೈರ್ ನಂಬರ್. ಹಾಗಿದ್ರೆ ಈಗ ನಾವಿಲ್ಲಿ ಮ್ಯಾಂಟಿಸಾ ಮತ್ತು ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೇನು ಮಾಡ್ಕೊಳ್ಬೇಕು, ವಿ ಶುಡ್ ಜಸ್ಟ್ ಟ್ರೈ ಟು ಕೀಪ್ ದಟ್ ಮೈನಸ್ ಸೈನ್ ಓನ್ಲಿ ಫಾರ್ ದ ನಂಬರ್ ವಿಚ್ ಈಸ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್. ಆಗ ಮಾತ್ರ ನೀವು ಆ್ಯಂಟಿ ಲಾಗನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನೆಗೆಟಿವ್ ಸೈನು ಬೇರೆ ಒಂದು ಯಾವ ನಂಬರ್ ಇರುತ್ತೋ ಡೆಸಿಮಲ್ ಪಾಯಿಂಟಿನ ಲೆಫ್ಟ್ ಸೈಡ್ ಇರುತ್ತೋ ಅದಕ್ಕೆ ಮಾತ್ರ ಉಳಿಯಂಗೆ ಮಾಡ್ಕೊಳ್ಬೇಕು, ಆಗ ಮಾತ್ರ ಆ್ಯಂಟಿ ಲಾಗ್ನ ಹುಡುಕ್ಲಿಕ್ಕೆ ಸಾಧ್ಯ. ಹಾಗೆ ಅದನ್ನು ಹೇಗೆ ಮಾಡ್ಕೊಳ್ಳೋದು, ಮೊದಲಿಗೆ ಕೊಟ್ಟಿರೋ ನಂಬರ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತ ಹೇಳಿದರೆ -2 ಅಂತ ಒಂದು, -0.3015 ಅಂತ ಒಂದು. ಅಂದರೆ ಜಸ್ಟ್ ಲೆಫ್ಟ್ ಸೈಡಿನ ಸಪ್ರೇಟ್ ಮತ್ತು ರೈಟ್ ಸೈಡಿನ ಸಪ್ರೇಟ್ ಬರಿತಾ ಇದ್ದಾನೆ. -2 -0.3015 ಹಾಗಾದ. ಅಂದರೆ -2 ಒಂದು ಕಡೆ, -0.3015 ಒಂದು ಕಡೆ. ಇವೆರಡು ಆ್ಯಡ್ ಮಾಡಿದ್ರೆ ವಾಪಸ್ ಇದೇ ನಂಬರ್ ಸಿಗುತ್ತೆ. ಏನೂ ಚೇಂಜ್ ಮಾಡ್ತಿಲ್ಲ ನಂಬರ್ನ, ಆಯಿತಾ? ಜಸ್ಟ್ ಸಪ್ರೇಟ್ ಮಾಡ್ಕೊಳ್ಳಿ. ಈಗ ಈ ನಂಬರ್ನ ಸಪ್ರೇಟ್ ಮಾಡಿದ್ವಲ್ಲ, ಆ ನಂಬರಿಗೆ ಏನು ಮಾಡೋಣ, ಆ್ಯಡ್ -1 ಆ್ಯಂಡ್ +1 ಏನಾಗುತ್ತೆ, -1 +1 ಅನ್ನು ಆ್ಯಡ್ ಮಾಡಿ, -1 ಅನ್ನು +1 ಅನ್ನು ಆ್ಯಡ್ ಮಾಡಿ. ಯಾತಕ್ಕೆ ಹೀಗೆ ಮಾಡ್ತಿರೋದು, ವಿ ಆರ್ ಜಸ್ಟ್ ಟ್ರೈಯಿಂಗ್ ಟು keep that negative sign only for that number which is on the left side of the decimal point. ಹಾಗಾಗಿ ಈ ರೀತಿಯಾಗಿ ಒಂದು ಸ್ವಲ್ಪ ಸರ್ಕಸ್ ಮಾಡ್ತಾ ಇರೋದು. ಹಾಗೆ -1 ಮತ್ತು +1 ಅನ್ನು ಆ್ಯಡ್ ಮಾಡ್ತಿದ್ರಿ. -1 +1 ಆ್ಯಡ್ ಮಾಡೋದ್ರಿಂದ ಕೊಟ್ಟಿರೋ ನಂಬರ್ ಏನು ಚೇಂಜ್ ಆಗಲ್ಲ, ಬಿಕಾಸ್ -1 +1 ಈಸ್ 0. ಏನೂ ಚೇಂಜ್ ಮಾಡ್ತಿಲ್ಲ ಕೊಟ್ಟಿರೋ ನಂಬರ್ನ, ಆದರೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಿರೋದು ಅಷ್ಟೇ. ಹಾಗೆ ಈಗ -2 -1 +1 ಆ್ಯಡ್ ಮಾಡುವಾಗ ಯಾವುದಕ್ಕೆ ಯಾವುದನ್ನ ಆ್ಯಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸಿದ್ದೀನಿ. ನೆಗೆಟಿವ್ ನಂಬರ್ ಏನಿರುತ್ತೆ ಅಂದರೆ -1 ಅನ್ನು ಲೆಫ್ಟ್ ಸೈಡ್ ಇರೋ ನಂಬರ್ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ನಂಬರ್ ಇರುತ್ತಲ್ಲ, ಅದನ್ನು ಯಾವಾಗಲೂ ಪಾಸಿಟಿವ್ ಮಾಡ್ಕೊಳ್ಳೋಕೆ ನೋಡ್ಕೊಳ್ಳಿ. ಅಂದರೆ 0.3015 ಏನಿದೆ, ದ್ಯಾಟ್ಸ್ ಆ್ಯಕ್ಚುಲಿ ನೆಗೆಟಿವ್. -0.3015 ಅಂತಿದೆ, ಅಂದರೆ ಅದು ನೆಗೆಟಿವ್ ನಂಬರ್. ಆ ನೆಗೆಟಿವ್ ನಂಬರ್ನ ಪಾಸಿಟಿವ್ ಮಾಡಬೇಕು ಅಂತ ಹೇಳಿದರೆ ಯು ಶುಡ್ ಆ್ಯಡ್ 1 ಅಂತ ಹೇಳಿ ಅಲ್ವಾ. ಹಾಗೆ +1 ಅನ್ನು ಇದಕ್ಕೆ ಆ್ಯಡ್ ಮಾಡಿ, ಡೆಸಿಮಲ್ ಪಾಯಿಂಟ್ ಇರುತ್ತಲ್ಲ ಆ ಸೈಡಿಗೆ ಆ್ಯಡ್ ಮಾಡಿ. ಆದರೆ -1 ಏನಿದೆ, -1 ಅನ್ನು ಇನ್ನೊಂದು ಪಾರ್ಟ್ ಏನಿದೆ ಅದಕ್ಕೆ ಆ್ಯಡ್ ಮಾಡಿ. ಅಂದರೆ ಇನ್ನೊಂದು ಪಾರ್ಟ್ ಅಂದರೆ ಯಾವುದು, -2ಗೆ ಆ್ಯಡ್ ಮಾಡಿ. ಅಂದರೆ -2 -1 ಏನಾಯ್ತು, ಇವೆರಡನ್ನ ಸಪ್ರೇಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಏನು ಮಾಡಿದ್ದು ಮತ್ತೊಮ್ಮೆ ಹೇಳ್ತಾನೆ, ಕೊಟ್ಟಿರೋ ನೆಗೆಟಿವ್ ನಂಬರ್ ಒಂದು ಸ್ವಲ್ಪ ಸ್ಪ್ಲಿಟ್ ಮಾಡ್ಕೊಳ್ಳಿ. ರೈಟ್ ಹ್ಯಾಂಡ್ ಸೈಡನ್ನು ಲೆಫ್ಟ್ ಹ್ಯಾಂಡ್ ಸೈಡನ್ನು ಸಪ್ರೇಟಾಗಿ ಬರ್ಕೊಳ್ಳಿ. ಆಗ ಬಂದಿರೋ ನಂಬರಿಗೆ +1 -1 ಆ್ಯಡ್ ಮಾಡಿ. +1 ಅನ್ನು ಯಾವುದಕ್ಕೆ ಆ್ಯಡ್ ಮಾಡಬೇಕು ಅಂದರೆ ಡೆಸಿಮಲ್ ಪಾರ್ಟ್ ಏನಿರುತ್ತೆ ಆ ನಂಬರಿಗೆ ಆ್ಯಡ್ ಮಾಡಿ. -1 ಏನಿರುತ್ತೋ ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಏನಿರುತ್ತೆ, ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಇರುತ್ತಲ್ಲ ಆ ನಂಬರಿಗೆ ಆ್ಯಡ್ ಮಾಡಿ. ಅಂದರೆ -1 -2 -1 ದಿಸ್ ಈಸ್ -3 ಆಗುತ್ತೆ. -2 -1 ಈಸ್ -3 ಪ್ಲಸ್ 1 ನಲ್ಲಿ ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು. 1 - 0.3015 ಇದೆ ಆ್ಯಂಡ್ ಯು ವಿಲ್ ಗೆಟ್ 0.6985. ಈ ನಂಬರನ್ನು ನಾವು ಏನಂತ ಬರ್ಕೊಳ್ಬೋದು, ಇದನ್ನೆರಡನ್ನ ಆ್ಯಡ್ ಮಾಡಿಕೊಂಡು ಅಂದರೆ ಸೇರಿಸಿ, ವೆನ್ ಯು ಕಂಬೈನ್ ದಟ್ ನಂಬರ್, ಇದನ್ನು ಆಗಲೂ ಅಲ್ಲೂ ನೋಡಿದ್ವಿ, ಎಲ್ಲಿ ಲಾಗನ್ನು ಮಾಡುವಾಗಲೂ ಈ ನಂಬರ್ ಇರ್ತಿತ್ತು, ಅದನ್ನು ಸ್ಪ್ಲಿಟ್ ಮಾಡಿ ಹೀಗೆ ಬರ್ಕೊಳ್ತಾ ಇದ್ವಿ ಅಲ್ವಾ, ಕೊನೆಗೆ ಮೈನಸ್ ನಂಬರ್ ಉಳಿಸ್ಕೊಳ್ಳೋಕ್ಕೆ. ಅದಕ್ಕೆ ಇನ್ವರ್ಸ್ ಮಾಡ್ತಿರೋದಷ್ಟೇ. ಇದನ್ನು ಎರಡನ್ನೂ ಸೇರಿಸುವಾಗ ದಿಸ್ ನೋಡಿ, ದಿಸ್ ಈಸ್ ಪಾಸಿಟಿವ್ ನಂಬರ್ ಆ್ಯಂಡ್ ದಿಸ್ ಈಸ್ ನೆಗೆಟಿವ್ ನಂಬರ್. ಹಾಗಾಗಿ ಮೈನಸ್ ಸೈನನ್ನು ಅದಕ್ಕೆ ಮಾತ್ರ ಉಳಿಸ್ತೀವಿ. ಹಾಗಾಗಿ ದಟ್ ಮೈನಸ್ ಸೈನ್ ವಿಲ್ ಬಿ ರಿಟರ್ನ್ ಆನ್ ಟಾಪ್ ಆಫ್ ದಟ್ ನಂಬರ್ ಆ್ಯಂಡ್ ದಿಸ್ ವಿಲ್ ಬಿ ರಿಟರ್ನ್ ಇನ್ ದಿಸ್ ವೇ.
0.6985 ಇದೆ, ಅದನ್ನು ಹಾಗೆ ಬರ್ಕೊಳ್ತೀವಿ. ಅಂದರೆ ಮೈನಸ್ ಅನ್ನೋ 3ಗೆ ಮಾತ್ರ ಇರೋದ್ರಿಂದ ದಟ್ ವಿಲ್ ಬಿ ರಿಟೈನ್ಡ್ ಆನ್ ದ ಟಾಪ್ ಆಫ್ ದ ನಂಬರ್. ಅಂದರೆ 3 ಬಾರ್ 0.6985 ಆಗುತ್ತೆ. ಹಾಗಿದ್ರೆ ನಾವೇನು ಮಾಡ್ಕೊಂಡಿದ್ದು, ದ ನೆಗೆಟಿವ್ ನಂಬರ್ ಏನು ಕೊಟ್ಟಿದ್ರು, ವಿ ಹ್ಯಾವ್ ಜಸ್ಟ್ ಕನ್ವರ್ಟೆಡ್ ದಟ್ ನೆಗೆಟಿವ್ ನಂಬರ್ ಟು ದಿಸ್ ವೇ, ಟು ದಿಸ್ ನಂಬರ್. ಏನೋ ಈ ನಂಬರ್ ಇದರಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು ಮಾತ್ರ ನೆಗೆಟಿವ್, ರೈಟ್ ಹ್ಯಾಂಡ್ ಸೈಡ್ ಇರೋದು ಪಾಸಿಟಿವ್, ಆ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಅಂದರೆ ನೆಗೆಟಿವ್ ನಂಬರಿಗೆ ಆಂಟಿಲಾಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದಾಗ ಯು ಶುಡ್ ಪರ್ಫಾರ್ಮ್ ದಿಸ್ ಆಪರೇಷನ್ ಆ್ಯಂಡ್ ಯು ಶುಡ್ ಪರ್ಫಾರ್ಮ್ ದಿಸ್ ಆಲ್ಟ್ರೇಷನ್ಸ್, ಆಮೇಲೆ ಅದಕ್ಕೆ ಆಂಟಿಲಾಗ್ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈಗ -2.305 ನಾವೇನಂತ ಬರ್ಕೊಳ್ಬೋದು, 3 ಬಾರ್ 0.6985 ಅಂತ ಬರಿಬೋದು. ಈಗ ಇದಕ್ಕೆ ನೀವು ಆಂಟಿಲಾಗ್ ನೋಡ್ಬೋದು. ಮೊದಲು ನೆಗೆಟಿವ್ ನಂಬರ್ ಬಂದಿದ್ರೆ ಅದನ್ನ ಈ ರೀತಿಯಾಗಿ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಆದಮೇಲೆ ಈ ನಂಬರಿಗೆ ಆಂಟಿಲಾಗ್ ನೋಡಬೇಕು. ಆಂಟಿಲಾಗ್ ಆಫ್ -2.3015 ಇಸ್ ನಥಿಂಗ್ ಬಟ್ ಆಂಟಿಲಾಗ್ ಆಫ್ 3 ಬಾರ್ 0.6985 ಆಗುತ್ತೆ. ಅದಕ್ಕೆ ನೋಡಬೇಕು. ಅದಕ್ಕೇನು ಮಾಡೋಣ, ಮೊದಲಿಗೆ ಮ್ಯಾಂಟಿಸಾ ಪಾರ್ಟು ಕ್ಯಾರೆಕ್ಟರಿಸ್ಟಿಕ್ ಪಾರ್ಟ್ ಬರೆದ್ಬಿಡ್ತೇನೆ. ಮ್ಯಾಂಟಿಸಾ ಎಷ್ಟು 0.6985 ಇದೆ, ಕ್ಯಾರೆಕ್ಟರಿಸ್ಟಿಕ್ ಪಾರ್ಟ್ ಎಷ್ಟಿದೆ 3 ಬಾರ್ ಇದೆ. ಹಾಗೆ ಮ್ಯಾಂಟಿಸಾ ಪಾರ್ಟ್ನ ತಗೊಳ್ಳೋಣ 0.6985. ಅಂದರೆ ಏನು ಮಾಡಬೇಕೀಗ, ವಿ ಶುಡ್ ಗೋ ಫಾರ್ ಟೇಬಲ್ ಒನ್ಸ್ ಅಗೈನ್, ಆಂಟಿಲಾಗ್ ಟೇಬಲಿಗೆ ಹೋಗಬೇಕು. ಅದರಲ್ಲಿ 69 ಫಸ್ಟ್ 2 ಡಿಜಿಟ್ಸ್ನ ಐಡೆಂಟಿಫೈ ಮಾಡಿ. ಮ್ಯಾಂಟಿಸಾ ಪಾರ್ಟಲ್ಲಿ ಫಸ್ಟ್ 2 ಡಿಜಿಟ್ಸ್ ಏನಿದೆ 69 ಅಂತಿದೆ, 0.69. ಹಾಗಾಗಿ ಆಂಟಿಲಾಗ್ ಟೇಬಲ್ನಲ್ಲಿ ಫಸ್ಟ್ ಕಾಲಮ್ ಅಂದರೆ ಫಸ್ಟ್ ಸೆಕ್ಷನಲ್ಲಿ 69ಗೆ ಬನ್ನಿ, 0.69 ಎಟ್ 8 ಅಂದರೆ ಥರ್ಡ್ ಡಿಜಿಟ್ 8 ಇರೋದ್ರಿಂದ ದಟ್ ಥರ್ಡ್ ಡಿಜಿಟ್ ಮಸ್ಟ್ ಬಿ ಲುಕ್ಡ್ ಅಂಡರ್ ದ ಸೆಕೆಂಡ್ ಸೆಕ್ಷನ್. ಸೆಕೆಂಡ್ ಸೆಕ್ಷನಲ್ಲಿ 8 ಅಂತ ಏನಿರುತ್ತೆ, 0 ಇಂದ 8, 8ನ ಕೆಳಗೆ ಬನ್ನಿ, ಮತ್ತೆ 69, 69 ಇಂದ 8, 69 ಇಂದ 8 ಅಂತ ಹೇಳಿದರೆ 8ನ ಕೆಳಗೆ ಇಟ್ ಈಸ್ 4989. ಅದನ್ನು ಬರ್ಕೊಳ್ಳಿ, 4989. ಇಟ್ ಈಸ್ ದ ವ್ಯಾಲ್ಯೂ ಒಬ್ಟೈನ್ ಫಾರ್ 69 ಅಲಾಂಗ್ 69 ಆ್ಯಂಡ್ ಬಿಲೋ 8. ನೆಕ್ಸ್ಟ್ ಇನ್ನೊಂದು ಡಿಜಿಟ್ ಉಳ್ಕೊಳ್ತು, ಫೋರ್ತ್ ಡಿಜಿಟ್ ಏನಿದೆ ಇಟ್ ಈಸ್ 5 ಆ್ಯಂಡ್ ದ್ಯಾಟ್ ಶುಡ್ ಬಿ ಲುಕ್ಡ್ ಅಂಡರ್ ಮೀನ್ ಡಿಫ್ರೆನ್ಸ್. ಅಂದರೆ 69 ಎಟ್ 5 ನೋಡಬೇಕು. 69 ಎಟ್ 5 ಅದರ ಕೆಳಗೆ ವ್ಯಾಲ್ಯೂನ ನೋಡಬೇಕಾಗುತ್ತೆ. ಮೀನ್ ಡಿಫ್ರೆನ್ಸಲ್ಲಿ 69 ಎಟ್ 5 ಅಂತ ಬಂದರೆ ಎಷ್ಟು ಬರುತ್ತೆ, 5ನ ಕೆಳಗೆ ಅಬೌಟ್ 69 ಆ್ಯಂಡ್ ಬಿಲೋ 5 ಇಟ್ ಈಸ್ 6 ಅನ್ನೋದು ಕಾಣಿಸ್ತಿದೆ. ಹಾಗಾಗಿ ಆ್ಯಡ್ 6 ಅಂದರೆ 69 ಎಟ್ 8ಗೆ 4989 ಬಂತು, 69 ಎಟ್ 5ಗೆ 6 ಅನ್ನೋದು ಬಂದಿದೆ. ಆ್ಯಡ್ ದೋಸ್ ನಂಬರ್ಸ್, ಎರಡನ್ನೂ ಆ್ಯಡ್ ಮಾಡಿ. 4989 ಹಾರಿಜಾಂಟಲಿ ಅಬೌಟ್ 69 ಆ್ಯಂಡ್ ವರ್ಟಿಕಲಿ ಬಿಲೋ 8. ನೆಕ್ಸ್ಟ್ 6 ಅನ್ನೋದು ಹಾರಿಜಾಂಟಲಿ ಅಬೌಟ್ 69 ಆ್ಯಂಡ್ ಬಿಲೋ 5 ಅಂಡರ್ ಮೀನ್ ಡಿಫ್ರೆನ್ಸ್ ಬಂದಿದೆ. ಎರಡನ್ನ ಆ್ಯಡ್ ಮಾಡಿದರೆ 4995 ಅನ್ನೋದು ಬರುತ್ತೆ. ಹಾಗೆ ಇದನ್ನೇನು ಬರಿಬೇಕೀಗ, ಸ್ವಲ್ಪ ಆಲ್ಟರ್ ಮಾಡಿ ಬರಿಬೇಕು. 4.995 ಆಂಟಿಲಾಗ್ ಏನಿದೆ ಮ್ಯಾಂಟಿಸಾ ಪಾರ್ಟಿಗೆ ಟೇಬಲ್ ನೋಡಿ ಏನು ವ್ಯಾಲ್ಯೂನ ಬರಿತಿರೋ ಅಲ್ಲಿ ಯು ಶುಡ್ ಕೀಪ್ ದ ಡೆಸಿಮಲ್ ಪಾಯಿಂಟ್ ಆಫ್ಟರ್ ದ ಫಸ್ಟ್ ಡಿಜಿಟ್. ಫಸ್ಟ್ ಡಿಜಿಟ್ ಆದ ಕೂಡಲೇ ಒಂದು ಡೆಸಿಮಲ್ ಪಾಯಿಂಟನ್ನ ಇಡಿ. ಹಾಗಿದ್ರೆ ನಾನು 4995ನ 4.995 ಅಂತ ಬರ್ಕೊಳ್ತೀನಿ ಇಂಟು 10 to the power of ಕ್ಯಾರೆಕ್ಟರಿಸ್ಟಿಕ್ ಎಷ್ಟಿದೆ, -3 ಅಂತ ಬರ್ಕೊಳ್ತೇನೆ. ಬಿಕಾಸ್ ಬಾರ್ 3 ಇಸ್ ನಥಿಂಗ್ ಬಟ್ -3. ಹಾಗೆ ಇದರ ಅರ್ಥ ಏನೋ, ದಿಸ್ ನಂಬರ್ ಶುಡ್ ಬಿ ಡಿವೈಡೆಡ್ ಬೈ 10 power 3 ಅಂತ ಹೇಳಿ. 10 power -3 ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ 1 by 10 power 3. ಇದನ್ನು ಫಸ್ಟ್ ಕ್ಲಾಸಲ್ಲೇ ನೋಡಿದ್ದೀವಿ. 10 power -3 ಅಂದರೆ ಇಟ್ ಈಸ್ 1 by 10 power 3. ಹಾಗೆ ವೆನ್ ಯು ಡಿವೈಡ್ 4.995 by 1000 you will get 0.004995. This is the answer for antilog of -2.3015. ಅಂದರೆ 10 to the power of -2.3015 ಆನ್ಸರ್ ಏನು ಬರುತ್ತೆ,
0.004995. ಸಾಕು ಅಂದ್ಕೊಳ್ತೇನೆ ಇಷ್ಟು. ದಿಸ್ ಈಸ್ ಅಬೌಟ್ ಆಂಟಿಲಾಗ್. ಮಾಡಬೇಕಾಗಿರೋದಿಷ್ಟೇ, ಒಂದು ನಂಬರ್ ಕೊಟ್ಟಾಗ ಅದರಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇರುತ್ತಲ್ಲ ಅದನ್ನು ಕ್ಯಾರೆಕ್ಟರಿಸ್ಟಿಕ್ ಅಂತ ಐಡೆಂಟಿಫೈ ಮಾಡಿ, ರೈಟ್ ಹ್ಯಾಂಡ್ ಸೈಡ್ ಡೆಸಿಮಲ್ನ ರೈಟ್ ಹ್ಯಾಂಡ್ ಸೈಡ್ ಇರೋದನ್ನ ಮ್ಯಾಂಟಿಸಾ ಅಂತ ಐಡೆಂಟಿಫೈ ಮಾಡಿ, ಮ್ಯಾಂಟಿಸಾನ ನೀವೇನು ಮಾಡಬೇಕು, ಟೇಬಲ್ನ ನೋಡ್ಕೊಂಡು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು 2 ಡಿಜಿಟ್ಸ್ನ ಐಡೆಂಟಿಫೈ ಮಾಡಿ, 3rd ಡಿಜಿಟಿನ ವ್ಯಾಲ್ಯೂನ ಸೆಕೆಂಡ್ ಸೆಕ್ಷನಲ್ಲಿ ನೋಡ್ತೀರಿ, 4th ಡಿಜಿಟ್ ವ್ಯಾಲ್ಯೂನ ಮೀನ್ ಡಿಫ್ರೆನ್ಸಲ್ಲಿ ನೋಡ್ಕೊಳ್ತೀರಿ. ಬಂದಿರೋದನ್ನು ಆ್ಯಡ್ ಮಾಡಿ, ಜಸ್ಟ್ ಕೀಪ್ ದ ಡೆಸಿಮಲ್ ಪಾಯಿಂಟ್ ಆಫ್ಟರ್ ಎವ್ರಿ ಫಸ್ಟ್ ಡಿಜಿಟ್ ಆದ ಕೂಡಲೇ ಡೆಸಿಮಲ್ ಪಾಯಿಂಟ್ ಇಡಿ. ಮಲ್ಟಿಪ್ಲೈ ದ್ಯಾಟ್ ವ್ಯಾಲ್ಯೂ ಬೈ 10 to the power of ಎಷ್ಟು ರೈಸ್ ಮಾಡಬೇಕು ಅಂದರೆ ದ ಕ್ಯಾರೆಕ್ಟರಿಸ್ಟಿಕ್ ಏನಿರುತ್ತೋ ಅದನ್ನು ರೈಸ್ ಮಾಡ್ತೀರಿ. ಅಲ್ಲಿ ಅದನ್ನು ಸಾಲ್ವ್ ಮಾಡಬೇಕು. 10 to the power of 2 ಅಂತ ಹೇಳಿದರೆ 100 ಆಗುತ್ತೆ, 100ಇಂದ ಮಲ್ಟಿಪ್ಲೈ ಮಾಡಬೇಕು. ಹಾಗೆ ಇಲ್ಲಿ ನಾವು 10 to the power of -3 ಇತ್ತು ಅಂದರೆ ಇಟ್ ಈಸ್ ನಥಿಂಗ್ ಬಟ್ 1/10 to the power of 3 ಆಗ್ತದೆ. ಅಂದರೆ 10⁻³ ಇಂದ ಅಂದರೆ 1000ಇಂದ ಡಿವೈಡ್ ಮಾಡಬೇಕು. ಈ ರೀತಿಯಾಗಿ ಸಾಲ್ವ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾವು ಟ್ರಿಗ್ನಾಮೆಟ್ರಿಕ್ ಟೇಬಲ್ಸ್ಗೆ ಹೋಗೋಣ. ಅಂದರೆ ಸೈನ್ ವ್ಯಾಲ್ಯೂ, ಕಾಸ್ ವ್ಯಾಲ್ಯೂ, ಟ್ಯಾನ್ ವ್ಯಾಲ್ಯೂ ಏನಿದೆ ಅದರಲ್ಲಿ ನಾನ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಕೊಟ್ಟರೆ, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಲ್ಲದೆ ಇದ್ದಾಗ ಹೌ ಟು ಫೈಂಡ್ ದ ವ್ಯಾಲ್ಯೂಸ್ ಅನ್ನೋದು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು, ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಂದು ಕನ್ವರ್ಷನ್ ಫ್ಯಾಕ್ಟರ್ ಗೊತ್ತಿರಲಿ. ಏನಂತ ಹೇಳಿದರೆ, ವಾಟ್ ಈಸ್ 1 degree? 1 degree ಈಸ್ ಫರ್ದರ್ ಡಿವೈಡೆಡ್ ಇಂಟು 1 degree ಅಂತ ಏನಿದೆ ಅದನ್ನು ನಾವು ಮತ್ತೆ ಡಿವೈಡ್ ಮಾಡ್ತಾ ಹೋಗ್ತೇವೆ. ಇಟ್ ಈಸ್ ಫರ್ದರ್ ಡಿವೈಡೆಡ್ ಇಂಟು ಮಿನಿಟ್ಸ್ ಅಂತ, ಆಯಿತಾ. 1 degree ಈಸ್ ಈಕ್ವಲ್ ಟು 60 minutes. ನೆನ್ಪಿಟ್ಕೊಳ್ಳಿ, ಹೇಗೆ 1 hour 1 ಗಂಟೆ 60 minutesಗೆ ಈಕ್ವಲ್ ಆಗುತ್ತೆ, ಹಾಗೇನೆ ಇಲ್ಲಿ 1 degree ಆ್ಯಂಗಲ್ ಏನಿರುತ್ತೆ ವಿ ವಿಲ್ ಫರ್ದರ್ ಡಿವೈಡ್ ಇಟ್ ಇಂಟು 60 minutes. 60 minutesಗೆ ಸಿಂಬಲ್ ಒಂದು ಡ್ಯಾಶನ್ನು ಬರಿತೇವೆ, ಆಯಿತಾ, ಅಬೌವ್ ದಟ್, ಆಯಿತಾ. ಡಿಗ್ರಿಗೆ ಹೇಗೆ ನಾವು 0 ಯೂಸ್ ಮಾಡ್ತೇವೆ ಹಾಗೆಯೇ ಮಿನಿಟನ್ನ ಇಂಡಿಕೇಟ್ ಮಾಡಲಿಕ್ಕೆ ವಿ ವಿಲ್ ಜಸ್ಟ್ ಹ್ಯಾವ್ ಅ ಡ್ಯಾಶ್ ಇನ್ ದ ಸೂಪರ್ ಸ್ಕ್ರಿಪ್ಟ್, ಡ್ಯಾಶ್ ಅಂತ ಯೂಸ್ ಮಾಡ್ತೇವೆ. ಇನ್ನೊಂದು ಗೊತ್ತಿರಲಿ, 0.1 degree ಈಸ್ ಈಕ್ವಲ್ ಟು 6 minutes. 1 degree 60 minutes ಆದರೆ 0.1 degree ಅನ್ನೋದು 6 minutesಗೆ ಈಕ್ವಲ್ ಅನ್ನೋದು ಗೊತ್ತಿರಬೇಕು. 1 degree ಹೇಗೆ 60 minutes, 0.1 degree 6 minutesಗೆ ಈಕ್ವಲ್ ಆಗುತ್ತೆ. ನೆಕ್ಸ್ಟು 1 minute ಈಸ್ ಫರ್ದರ್ ಡಿವೈಡೆಡ್ ಇಂಟು ಸೆಕೆಂಡ್ಸ್. 1 minute ಈಸ್ ಆ್ಯಕ್ಚುಲಿ ಈಕ್ವಲ್ ಟು 60 seconds. ಸೆಕೆಂಡ್ಸ್ನ ಇಂಡಿಕೇಟ್ ಮಾಡಲಿಕ್ಕೆ ವಿ ವಿಲ್ ಹ್ಯಾವ್ 2 dashes ಇನ್ ದ ಸೂಪರ್ ಸ್ಕ್ರಿಪ್ಟ್. 2 dashes ಯೂಸ್ ಮಾಡ್ತೇವೆ. ಇದು ನಾವು ಡಿವಿಷನ್ ಮಾಡೋದು ಅಂದರೆ 1 ಡಿಗ್ರಿಯನ್ನು 60 minutes ಆಗಿ ಕನ್ವರ್ಟ್ ಮಾಡ್ಕೊಬೋದು. ವಿ ವಿಲ್ ಡಿವೈಡ್ 1 degree ಇಂಟು 60 minutes ಆ್ಯಂಡ್ ಈವನ್ ದಟ್ 1 minute ಈಸ್ ಡಿವೈಡೆಡ್ ಇಂಟು 60 seconds. ಟೋಟಲಿ 1 degree ಅಂತ ಹೇಳಿದರೆ 3600 seconds ಆಗುತ್ತೆ. ಈ ಕನ್ವರ್ಷನ್ ಬೇಕು. ಒಂದು ಎಕ್ಸಾಂಪಲ್ ಇಲ್ಲಿದೆ, 20.3 degree ಅಂತಿದೆ, ಸಾಕು. ಹಾಗೂ ಕೂಡ ನಾವು ಈ ವ್ಯಾಲ್ಯೂ ಕೊಟ್ಟಾಗ ಸೈನ್ ಆಫ್ 20.3 degree ಅಂತ ಕೇಳಿದ್ದಾರೆ ಅಂದ್ಕೊಳ್ಳಿ, ಯು ಕ್ಯಾನ್ ಫೈಂಡ್ ಯೂಸಿಂಗ್ ದ ಟೇಬಲ್ ಮಾಡ್ಬೋದು. ಆದರೆ ಅದ್ರ ಕನ್ವರ್ಷನ್ ಕೂಡ ಗೊತ್ತಿಲ್ಲ. 20.3 degree ಅಂತ ಕೊಟ್ಟರು ಮಾಡ್ಬೋದು, ಅದನ್ನು ಮಿನಿಟ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಮಾಡ್ಬೋದು. 20.3 degree ಅಂತ ಹೇಳಿದ್ದಾರೆ, 20 degree ಅಂತೂ ಇದೆ. 0.1 degree ಅಂದರೆ ಎಷ್ಟು? 6 minutes ಆಗುತ್ತೆ. ಹಾಗಾದರೆ 0.2 degree ಅಂತ 0.2 degree ಅಂದರೆ ಎಷ್ಟಾಗುತ್ತೆ? 12 minutes ಆಗುತ್ತೆ. 0.3 degree ಅಂತ ಹೇಳಿದರೆ 18 minutes ಆಗುತ್ತೆ. ಹಾಗಿದ್ರೆ 20.3 degree ಏನಂತ ಬರಿಬೋದು? 20 degree 18 minutes ಅಂತಲೂ ಬರಿಬೋದು. ಅರ್ಥ ಆಗ್ತಿದೆಯಾ? ಹೋಲ್ ಡಿಗ್ರಿ ಏನಿರುತ್ತೆ ಯು ಕ್ಯಾನ್ ಕನ್ವರ್ಟ್ ದಟ್ ಇನ್ ಟು ಮಿನಿಟ್ಸ್ ಯೂಸಿಂಗ್ ದೀಸ್ ಬೇಸಿಕ್ ಕನ್ವರ್ಷನ್ಸ್. 1 degree is equal to 60 minutes, 1 minute is equal to 60 seconds. ಹಾಗೆ ಇನ್ನೊಂದು ಕನ್ವರ್ಷನ್ ಏನೋ 0.1 degree ಅಂತ ಹೇಳಿದರೆ 6 minutes ಅನ್ನೋದು ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಕನ್ವರ್ಟ್ ದ ವ್ಯಾಲ್ಯೂಸ್. ಹಾಗೆ ಈಗ ಮೊದಲಿಗೆ ಸೈನನ್ನು ನೋಡ್ಕೊಳ್ಳೋಣ. ಸೈನ್ ವ್ಯಾಲ್ಯೂಸ್, ಸೈನ್ ಆಫ್ ದಿ ಆ್ಯಂಗಲ್ ಕೊಟ್ಟಿದ್ದಾರೆ, ಅದನ್ನು ಲಾಗ್ ಟೇಬಲಲ್ಲಿ ನೆಕ್ಸ್ಟು ಆ್ಯಂಟಿಲಾಗ್ ಆದಮೇಲೆ ಬರುತ್ತೆ. ನ್ಯಾಚುರಲ್ ಸೈನ್ಸ್ ಅಂತ ಇರುತ್ತೆ, ಅದನ್ನೇ ನೋಡಬೇಕಾಗತ್ತೆ. ನ್ಯಾಚುರಲ್ ಸೈನ್ಸ್ ಇಲ್ಲಿ ಗ್ರೀನಲ್ಲಿ ಹೈಲೈಟ್ ಮಾಡಿದ್ದೀವಿ ನೋಡ್ಕೊಳ್ಳಿ. ನ್ಯಾಚುರಲ್ ಸೈನ್ಸ್ ಅಂತ ಏನು ಹೆಡ್ಡಿಂಗ್ ಇರುತ್ತೆ ಅಲ್ಲಿ ನೋಡಬೇಕು.
ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕನೇ ಸಾಲ್ವ್ ಮಾಡೋಣ. ಎಲ್ಲದಕ್ಕೂ ಒಂದೊಂದು ಎಕ್ಸಾಂಪಲಲ್ಲಿ ನೋಡ್ತೋಗೋಣ. ಯಾವ್ದು ಕೊಟ್ಟಿದ್ದಾರೆ? ಸೈನ್ ಆಫ್ 30 ಡಿಗ್ರಿ 17 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. 30 ಡಿಗ್ರಿ ಇಸ್ ಸ್ಟ್ಯಾಂಡರ್ಡ್ ಆ್ಯಂಗಲ್, ಗೊತ್ತಿದೆ ನಿಮಗೆ ಆನ್ಸರು. ಸೈನ್ 30 ಡಿಗ್ರಿ ಎಷ್ಟು ಬರುತ್ತೆ ಅಂತೇಳಿ 1/2 ಅಂತ ಹೇಳ್ತೀರಿ. ಆದರೆ ಸೈನ್ ಆಫ್ 30 ಡಿಗ್ರಿ 17 ಮಿನಿಟ್ಸ್ ಅಂದಾಗ ಇಟ್ ಈಸ್ ನಾಟ್ ಎ ಸ್ಟ್ಯಾಂಡರ್ಡ್ ಆ್ಯಂಗಲ್. ಯು ಶುಡ್ ಫೈಂಡ್ ದ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಟೇಬಲ್. ಅದಕ್ಕೆ 30 ಡಿಗ್ರಿ ಎಟ್ 17 ಮಿನಿಟ್ಸ್ ನೋಡೋಣ ಏನು ಬರೆಯೋದು ಅಂತ. ಸೈನ್ ಆಫ್ 30 ಡಿಗ್ರಿ 17 ಮಿನಿಟ್ಸ್. Go for the next page in the table. Natural sines ಅಂತ ಬರುತ್ತೆ. ನ್ಯಾಚುರಲ್ ಸೈನ್ಸ್ ಅಂತ ಇರುತ್ತೆ ನೋಡಿ, ಅದರ ಕೆಳಗೆ ನೋಡ್ಬೇಕು ನಾವು. ನ್ಯಾಚುರಲ್ ಸೈನ್ಸ್ ಅಲ್ಲಿ ಯಾವುದನ್ನು ನೋಡಬೇಕು? ಇಲ್ಲೂ ಕೂಡ ಲಾಗು ಮತ್ತು ಆಂಟಿಲಾಗಲ್ಲಿ ಇದ್ದ ಹಾಗೆ 3 ಸೆಕ್ಷನ್ ಇರುತ್ತೆ. ಫಸ್ಟ್ ಸೆಕ್ಷನ್ ಅಲ್ಲಿ 2 ಡಿಜಿಟ್ ಇರ್ತಿತ್ತು ಲಾಗು ಮತ್ತು ಆಂಟಿಲಾಗಲ್ಲಿ, ಆದರೆ ಇಲ್ಲಿ ಡಿಗ್ರೀಸ್ ಇರುತ್ತೆ. ಫಸ್ಟ್ ಡಿಗ್ರೀಸ್ ಏನಿರುತ್ತೋ ಅದಿರುತ್ತೆ. ನೆಕ್ಸ್ಟು 0.1 ಡಿಗ್ರಿನ ಅಥವಾ ಮಿನಿಟ್ಸಲ್ಲಿ ಇರುತ್ತೆ. ಸೆಕೆಂಡ್ ಸೆಕ್ಷನ್ ನೋಡಿ 0.0 ಡಿಗ್ರಿ, ಸೆಕೆಂಡ್ ಸೆಕ್ಷನ್ ಅಲ್ಲಿ ಹೆಡ್ಡಿಂಗ್ ನೋಡಿ, ಅಲ್ಲಿ 0, 1, 2, 3 ಅಂತ ಇರ್ತಿತ್ತು. ಆದರೆ ಇಲ್ಲಿ 0.0 ಡಿಗ್ರಿ ಅಥವಾ 0 ಮಿನಿಟ್ ಅಂತ ಇರುತ್ತೆ. 0.1 ಡಿಗ್ರಿ ಆರ್ 6 ಮಿನಿಟ್ಸ್. 0.1 ಡಿಗ್ರಿ ಅಂದರೆ 6 ಮಿನಿಟ್ಸ್. 0.2 ಡಿಗ್ರಿ ಅಥವಾ 12 ಮಿನಿಟ್. 0.3 ಡಿಗ್ರಿ ಅಥವಾ 18 ಮಿನಿಟ್ಸ್. ಹಾಗೇನೆ ಎಲ್ಲಿ ತನಕ ಇರುತ್ತೆ ಆ ಥರ 0.9 ಡಿಗ್ರಿವರೆಗೂ ಇರುತ್ತೆ. 18, 24, 30 ಮಿನಿಟ್ಸಲ್ಲೂ ಇರುತ್ತೆ, 0 ಡಿಗ್ರೀಸಲ್ಲೂ ಇರುತ್ತೆ. ನೆಕ್ಸ್ಟ್ ಕಾಲಮ್ ಬಂದು ಮೀನ್ ಡಿಫ್ರೆನ್ಸ್. ಮೀನ್ ಡಿಫ್ರೆನ್ಸ್ ಇಲ್ಲಿ ಮಿನಿಟ್ಸಲ್ಲೇ ಇರುತ್ತೆ. ಅಂದರೆ 1, 2, 3, 4, 5 ಮಿನಿಟ್ಸ್ ಅಷ್ಟೇ. 5 ಕಾಲಮ್ಸ್ ಮಾತ್ರ ಇರುತ್ತೆ ಮೀನ್ ಡಿಫ್ರೆನ್ಸಲ್ಲಿ. ಹಾಗಿದ್ರೆ ಈಗ ನಮ್ಮ ಕ್ವಶನಿಗೆ ಬರೋಣ. ನಮ್ಮದು ಏನಿರೋದು ಆನ್ಸರ್ ಇಲ್ಲಿ 30 ಡಿಗ್ರಿ ಎಟ್ 17 ಮಿನಿಟ್ಸ್. ಹಾಗಿದ್ರೆ ಏನು ಮಾಡಿ, 30 ಡಿಗ್ರಿ ಫಸ್ಟ್ ಡಿಗ್ರಿ ಏನಿದೆ ಅದನ್ನು ನೋಡ್ಕೊಳ್ಳಿ. ಅದನ್ನ ಎಲ್ಲಿ ನೋಡಬೇಕು ಅಂದರೆ ಫಸ್ಟ್ ಕಾಲಮ್ನಲ್ಲಿ 30 ಡಿಗ್ರಿಗೆ ಬನ್ನಿ. 30 ಡಿಗ್ರಿ ಎಟ್ 30 ಡಿಗ್ರಿ. ಅದರಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ 30 ಡಿಗ್ರಿ ಆಮೇಲೆ 17 ಮಿನಿಟ್ಸ್ ಅಂತಿದೆ. ಇಲ್ಲಿ ಲಾಗು ಮತ್ತು ಆ್ಯಂಟಿ ಲಾಗಲ್ಲಿ ನೋಡಿದಾಗೆ 3rd ಡಿಜಿಟನ್ನು ಸೆಕೆಂಡ್ ಕಾಲಮಲ್ಲಿ ನೋಡೋದಲ್ಲ. ಬಟ್ ದಿಸ್ ಹೋಲ್ ಈಸ್ ಟು ಬಿ ಲುಕ್ಡ್ ಅಂಡರ್ ದ ಸೆಕೆಂಡ್ ಕಾಲಮ್. ಆಯಿತಾ? 17 ಮಿನಿಟ್ ಇದೆಯಾ ಅಂತ ಹುಡ್ಕೋಣ. 17 ಮಿನಿಟ್ ಇಲ್ಲ, ಯಾಕೆಂದರೆ ನಮಗೆ ಗೊತ್ತಿದೆ 0 ಮಿನಿಟ್ಸ್, 6 ಮಿನಿಟ್ಸ್, 12 ಮಿನಿಟ್ಸ್, 18 ಮಿನಿಟ್ಸ್ ಇರೋದು. ಹಾಗೆ ಏನು ಮಾಡಿ, 17ಗಿಂತ ಕಡಿಮೆ ಇರೋ ನಂಬರ್ನ ನೋಡ್ಕೊಳ್ಳಿ. 17ಗಿಂತ ಕಡಿಮೆ ಇರೋದು ಯಾವುದಿಲ್ಲೀಗ? 12 ಮಿನಿಟ್ಸಿಗೆ ಎಷ್ಟು ಮಿನಿಟನ್ನು ಆ್ಯಡ್ ಮಾಡಿದರೆ 17 ಆಗುತ್ತೆ? ಇಟ್ ಈಸ್ 5. ಹಾಗಿದ್ರೆ ಏನು ಮಾಡಬೇಕು, ಇದನ್ನೇ 30 ಡಿಗ್ರಿಗೆ ಏನು ಮಾಡಬೇಕು ನೀವು? ಯು ಶುಡ್ ಆ್ಯಡ್ 12 ಮಿನಿಟ್ಸ್ ಆ್ಯಂಡ್ ಏನೋ 5 ಮಿನಿಟ್ಸ್ ಇಂಡಿವಿಜುವಲಿ ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? 17 ಮಿನಿಟ್ಸ್ ಅಂತಿರೋದು, ಬಟ್ 17 ಮಿನಿಟಿಗೆ ನಿಮಗೆ ಟೇಬಲಲ್ಲಿ ಎಲ್ಲೂ ಕೂಡ ವ್ಯಾಲ್ಯೂ ಇಲ್ಲ. ಹಾಗಾಗಿ ಏನು ಮಾಡ್ಕೊಳ್ತೀರಾ, 17 ಮಿನಿಟಿಗಿಂತ ಕಡಿಮೆ ಇರೋ ನಂಬರ್ನ ನೋಡ್ಕೊಳ್ಳಿ. ಇಟ್ ಈಸ್ 12 ಮಿನಿಟ್. 12 ಮಿನಿಟಿಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹಾಗೆ 5 ಮಿನಿಟಿಗೂ ಕ್ಯಾಲ್ಕುಲೇಟ್ ಮಾಡಿ, ಎರಡನ್ನೂ ಆ್ಯಡ್ ಮಾಡೋದು. ಹಾಗೆ ಈಗ ನೋಡಿ 12 ಮಿನಿಟ್ ಅನ್ನೋದು 3rd ಕಾಲಮಲ್ಲಿ ಇದೆ. 0, 6, 12, 1, 2, 3. ಹಾಗೆ 30 ಡಿಗ್ರಿ ಎಟ್ 12 ಅಂತ ನೋಡಿದ್ರೆ 1, 2, 3. ಹಾಗೆ ಏನಿದೆ ಆನ್ಸರ್? 5030 ಇದೆ. ಏನಿದು ನಾವು ನೋಡಿದ್ದು? 30 ಡಿಗ್ರಿಯಲ್ಲಿ 12 ಮಿನಿಟ್ನ ಕೆಳಗಡೆ, ಅಬೌಟ್ 30 ಡಿಗ್ರಿ, ಬಿಲೋ 12 ಮಿನಿಟ್. ಸರಿ, ಹಾಗಿದ್ರೆ ನಾವೀಗ ನೋಡ್ಕೊಂಡಿದ್ದು ಸೈನ್ 30 ಡಿಗ್ರಿ ಎಟ್ 12 ಮಿನಿಟ್ಸ್. ಹಾರಿಜಾಂಟಲಿ ಅಬೌಟ್ 30 ಡಿಗ್ರಿ ಆ್ಯಂಡ್ ವರ್ಟಿಕಲಿ ಬಿಲೋ 12 ಮಿನಿಟ್ಸನ್ನು ಏನು ಬಂದಿದೆ ಅಂತ ನೋಡ್ಕೊಂಡಿದ್ವಿ. ಆ್ಯಂಡ್ ದಟ್ ಈಸ್ 5030 ಅಂತ ಆಯಿತು. ನೆಕ್ಸ್ಟು 5 ಮಿನಿಟ್ ಒಂದಿದೆ. ವಿ ಹ್ಯಾಡ್ ಸ್ಪ್ಲಿಟ್ 17 ಮಿನಿಟ್ಸ್ ಇಂಟು 12 ಮಿನಿಟ್ ಆ್ಯಂಡ್ 5 ಮಿನಿಟ್. ಅದರಲ್ಲಿ ಫಸ್ಟ್ ಪಾರ್ಟ್ ಏನಿದೆ ಅದನ್ನು ಸೆಕೆಂಡ್ ಸೆಕ್ಷನಲ್ಲಿ ನೋಡಬೇಕು. ನೆಕ್ಸ್ಟ್ 5 ಮಿನಿಟ್ಸ್ ಏನಿದೆ ದಟ್ ಶುಡ್ ಬಿ ಲುಕ್ಡ್ ಅಂಡರ್ ಮೀನ್ ಡಿಫ್ರೆನ್ಸ್. ಮೀನ್ ಡಿಫ್ರೆನ್ಸಲ್ಲಿ 5 ಮಿನಿಟ್ಸ್ವರೆಗೂ ಇದೆ. 1, 2, 3, 4, 5 ಮಿನಿಟ್. ಆ 5 ಮಿನಿಟ್ನ ಕೆಳಗಡೆ ಮತ್ತೆ 30 ಡಿಗ್ರಿ ಹಾರಿಜಾಂಟಲ್ ಆಗಿ ಏನಿದೆ ಅಂತ ನೋಡ್ಕೊಳ್ಬೇಕು. ದಟ್ ಈಸ್ 13 ಇದೆ. ಎರಡನ್ನೂ ಆ್ಯಡ್ ಮಾಡಿ 5043 ಅಂತ ಬರುತ್ತೆ. 5043. ಹಾಗೆ 30 ಡಿಗ್ರಿ ಎಟ್ 12 ಮಿನಿಟಿಗೆ 5030 ಬಂದಿದೆ.
30 ಡಿಗ್ರಿ ಎಟ್ 5 ಮಿನಿಟ್ ಏನಿದೆ ದಟ್ ಈಸ್ ಲುಕ್ ಅಂಡರ್ ಮೀನ್ ಡಿಫ್ರೆನ್ಸ್ ಕಾಲಮ್. ಅದರಲ್ಲಿ ನಮಗೆ 13 ಅಂತ ಬಂದಿದೆ, ಎರಡನ್ನ ಆ್ಯಡ್ ಮಾಡಿದರೆ ಇಷ್ಟು ಬಂತು. ಹಾಗಿದ್ರೆ ಆನ್ಸರ್ನ ಹೇಗಿಡಬೇಕು? ಆನ್ಸರ್ ನೋಡಿ 5030 ಮತ್ತೊಂದು 13 ಆ್ಯಡ್ ಮಾಡಿದರೆ 5043. ಸೊ ಸೈನ್ 30 ಡಿಗ್ರಿ ಎಟ್ 17 ಮಿನಿಟ್ಸ್ ಅಂದರೆ 0.4043. ಯಾಕೆ? ಬಿಕಾಸ್ ದ ಸೈನ್ ವ್ಯಾಲ್ಯೂ ಲೈಸ್ ಬಿಟ್ವೀನ್ -1 and 1 ಎರಡರ ಮಧ್ಯೆ ಮಾತ್ರ ಇರುತ್ತೆ. ಸೈನ್ 90 ಡಿಗ್ರಿ ಮಾತ್ರ 1, ಅದಕ್ಕಿಂತ ಕಡಿಮೆ ಆ್ಯಂಗಲ್ ಇದ್ದರೆ ಇಟ್ ವಿಲ್ ಬಿ ಲೆಸ್ ದ್ಯಾನ್ 1, ಅಂದರೆ 0 ಪಾಯಿಂಟಲ್ಲೇ ಇರಬೇಕು. ಅದನ್ನು ಹೇಗೆ ಗೊತ್ತಾಗುತ್ತೆ? ಇಫ್ ಯು ಲುಕ್ ಎಟ್ ದ ಫಸ್ಟ್ ಕಾಲಮ್ ಆಫ್ ದ ಸೆಕೆಂಡ್ ಸೆಕ್ಷನ್, ಆಲ್ ದ ವ್ಯಾಲ್ಯೂಸ್ ಬಿಗಿನ್ ವಿತ್ 0. ಅದನ್ನೊಮ್ಮೆ ನೋಡಿ, ಇಲ್ಲಿ ಯಾವುದೇ ಸೆಕೆಂಡ್ ಸೆಕ್ಷನಿನ ಫಸ್ಟ್ ಕಾಲಮನ್ನು ನೋಡಿ, ಇಟ್ ಈಸ್ 0 ಪಾಯಿಂಟ್. ಯಾವುದೇ ಆನ್ಸರ್ ನೋಡಿ 30 ಡಿಗ್ರಿಯಲ್ಲೂ ನೋಡಿ 0.5 ಅಂತಲೇ ಇದೆ. ಅಥವಾ ಇಲ್ಲಿಗೆ ಬಂದು ನೆಕ್ಸ್ಟ್ ಯಾವುದೇ ಆ್ಯಂಗಲ್ ನೋಡಿ 50 ಡಿಗ್ರಿ ಎಟ್ ಫಸ್ಟ್ ಕಾಲಮ್ ನೋಡಿ 0.7, 85 ಡಿಗ್ರಿಯಲ್ಲಿ ನೋಡಿ 0.99 ಹಾಗೇ ಇದೆ. ಅಂದರೆ ಯಾವುದೇ ಫಸ್ಟ್ ಕಾಲಮ್ ಸೈನಲ್ಲಿ ಫಸ್ಟ್ ಕಾಲಮ್ನ ನೋಡಿದ್ರೆ ಇಟ್ ಈಸ್ ಬಿಗಿನಿಂಗ್ ವಿತ್ 0. ಹಾಗಾಗಿ ನಿಮ್ಮ ಆನ್ಸರ್ನ 0 ಪಾಯಿಂಟಲ್ಲೇ ಇಡಬೇಕು. ಸೊ ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಸೈನ್ 30 ಡಿಗ್ರಿ ಎಟ್ 17 ಮಿನಿಟ್ಸ್ ಅಂತ ಕೇಳಿದರೆ ಇಟ್ ಈಸ್ 0.5043 ಆಗುತ್ತೆ. ಹಾಗೆ ಆನ್ಸರು ಸೈನ್ 30 ಡಿಗ್ರಿ ಎಟ್ 17 ಮಿನಿಟ್ಸಿಗೆ ಆನ್ಸರ್ ಏನು? 0.5043 ಅಂತ ಬರಿಬೇಕು. ಇಟ್ ಈಸ್ ನಾಟ್ ಜಸ್ಟ್ 5043 ಆರ್ ನಾಟ್ 5.043, ಇಸ್ 0 ಪಾಯಿಂಟ್ ಇರಲಿ, ಬಿಕಾಸ್ ಸೈನ್ ವ್ಯಾಲ್ಯೂ ಈಸ್ ಆಲ್ವೇಸ್ ಲೆಸ್ ದ್ಯಾನ್ 1 ಎಕ್ಸೆಪ್ಟ್ 90 ಡಿಗ್ರಿ, ಅದಕ್ಕೆ ಮಾತ್ರ 1 ಬರುತ್ತೆ. ಇನ್ನು ಎಲ್ಲ ಆ್ಯಂಗಲಿಗೂ 90ಗಿಂತ ಕಡಿಮೆ ಇರುವಂಥ ಆ್ಯಂಗಲಿಗೆ 0 ಪಾಯಿಂಟ್. ಅದನ್ನು ಫಸ್ಟ್ ಕಾಲಮಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ನೆಕ್ಸ್ಟು ನ್ಯಾಚುರಲ್ ಕೊಸೈನ್ಸ್, ಅಂದರೆ ಕೊಸೈನ್ ವ್ಯಾಲ್ಯೂ, ಕಾಸ್ ವ್ಯಾಲ್ಯೂಗೆ ಬರೋಣ. ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ an angle which is not standard angle for a cos function. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನಿದೆ? 41 ಡಿಗ್ರಿ ಎಟ್ 45 ಮಿನಿಟ್ಸ್ ಅಂತಿದೆ. ಕಾಸ್ ಆಫ್ 41 ಡಿಗ್ರಿ ಎಟ್ 45 ಮಿನಿಟ್ಸ್. ಇಲ್ಲಿ ನೋಡ್ಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಯು ಶುಡ್ ಸಬ್ಟ್ರಾಕ್ಟ್ ದ ಮೀನ್ ಡಿಫ್ರೆನ್ಸ್. ಅನ್ಲೈಕ್ ಲಾಗ್, ಆ್ಯಂಟಿಲಾಗ್ ಆ್ಯಂಡ್ ಸೈನ್ ಟೇಬಲ್, ಅಲ್ಲಿ ನಾವೇನು ಮಾಡಿದ್ವಿ? ಮೀನ್ ಡಿಫ್ರೆನ್ಸಸ್ನ ಆ್ಯಡ್ ಮಾಡ್ತಾ ಇದ್ವಿ ಸೆಕೆಂಡ್ ಕಾಲಮಲ್ಲಿ ಬಂದಿರೋ ಆನ್ಸರಿಗೆ. ಬಟ್ ಹಿಯರ್ ಇನ್ ಕೊಸೈನ್ ಫಂಕ್ಷನ್ ಇಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್. ಇದರಲ್ಲಿ ನೆಕ್ಸ್ಟ್ ಕೊಸೈನ್ ಸೈನ್ ನ್ಯಾಚುರಲ್ ಸೈನ್ಸ್ ಅನ್ನೋ ಪೇಜ್ ಏನಿದೆ ಟೇಬಲಲ್ಲಿ, ಲಾಗ್ ಟೇಬಲ್ ಬುಕ್ಕಲ್ಲಿ, ಅದರ ನೆಕ್ಸ್ಟ್ ಪೇಜಲ್ಲೇ ಇರುತ್ತೆ ನ್ಯಾಚುರಲ್ ಕೊಸೈನ್ಸ್ ಅಂತ ಹೇಳಿ, ಅಲ್ಲಿ ಇದನ್ನು ನೋಡ್ಕೊಳ್ಬೇಕು. ಸೊ 41 ಡಿಗ್ರಿ ಎಟ್ 45 ಮಿನಿಟ್ಸಿಗೆ ಹೋಗೋಣ. ಕೊಸೈನ್ ಟೇಬಲಿಗೆ ಬನ್ನಿ, ನೆಕ್ಸ್ಟ್ ಪೇಜಲ್ಲಿ ಇರುತ್ತೆ ಅದು ನೋಡಿ. ಕೊಸೈನ್ ನ್ಯಾಚುರಲ್ ಕೊಸೈನ್ಸ್ ಅಂತ ಇರುತ್ತೆ. ಬೇಕಾಗಿರೋದು 41 ಡಿಗ್ರಿ. ಡಿಗ್ರಿ ಅನ್ನೋದು ಫಸ್ಟ್ ಸೆಕ್ಷನಲ್ಲಿರುತ್ತೆ. ಗೋ ಟು ದಟ್ ಫಸ್ಟ್ ಕಾಲ್. 41 ಡಿಗ್ರಿ. ಹಾಂ 41 ಡಿಗ್ರಿಗೆ ಬಂದ್ವಿ. ಫಸ್ಟ್ ಸೆಕ್ಷನಲ್ಲಿ ನೋಡಿ 41 ಡಿಗ್ರಿಗೆ ಬಂದ್ವಿ. ನೆಕ್ಸ್ಟ್ ಬೇಕಾಗಿರೋದು 45 ಮಿನಿಟ್. 45 ಮಿನಿಟನ್ನು ನೀವು ಸೆಕೆಂಡ್ ಸೆಕ್ಷನಲ್ಲಿ ನೋಡಬೇಕು. ಆದರೆ 45 ಮಿನಿಟ್ ಇಲ್ಲ ಅಂತ ಗೊತ್ತಿದೆ, ಯಾಕಂದರೆ ಇಲ್ಲಿ ನೋಡಿ ಇಟ್ ಬಿಗಿನ್ಸ್ ವಿತ್ 0, 6, 12, 18, 24 ಈ ರೀತಿ ಇದೆ. ಇಲ್ಲೆಲ್ಲೂ 45 ಇಲ್ಲ. ಸೊ 45 ಮಿನಿಟ್ಗಿಂತ ಕಡಿಮೆ ಇರೋದು ತಗೊಳ್ಳಿ. 45 ಮಿನಿಟ್ಸ್ಗಿಂತ ಕಡಿಮೆ ಇರೋದಂದರೆ 42 ಮಿನಿಟ್ಸು. ಹಾಗೆ ವಿ ವಿಲ್ ಸ್ಪ್ಲಿಟ್ ದಿಸ್ ಇಂಟು 41 ಡಿಗ್ರಿ ಪ್ಲಸ್ 42 ಮಿನಿಟ್ಸ್ ಪ್ಲಸ್ 3 ಮಿನಿಟ್ ಆಗಿ ಸ್ಪ್ಲಿಟ್ ಮಾಡಿ, ಆಯಿತಾ? ಹಾಗೆ ಏನು ಮಾಡೋಣ? ಮೊದಲಿಗೆ ವಿ ವಿಲ್ ಲುಕ್ ಎಟ್ ದ ವ್ಯಾಲ್ಯೂ ಫಾರ್ 41 ಡಿಗ್ರಿ ಎಟ್ 42 ಮಿನಿಟ್ಸ್ ನೋಡೋಣ. 42 ಮಿನಿಟ್ಸ್ ಅನ್ನೋದು ಇಲ್ಲಿದೆ, ಲಾಸ್ಟ್ ಇನ್ ದ ಥರ್ಡ್ ಕಾಲಮ್ ಆಗಿರೋದ್ರಿಂದ ವಿಲ್ ಸಿ ದ ವ್ಯಾಲ್ಯೂ ಆಫ್ ದ್ಯಾಟ್ ವ್ಯಾಲ್ಯೂ. ಎಷ್ಟಿದೆ? 7466 ಇದೆ. 7466 ಏನಿದು? ಕಾಸಲ್ಲಿ 41 ಡಿಗ್ರಿ ಎಟ್ 42 ಮಿನಿಟ್ಸ್ ಸೆಕೆಂಡ್ ಸೆಕ್ಷನಲ್ಲಿ ನೋಡಿದ್ದೀವಿ. 41 ಡಿಗ್ರಿ ಎಟ್ 42 ಮಿನಿಟ್ಸಿನ ವ್ಯಾಲ್ಯೂ 7466 ಅನ್ನೋದು ಬಂದಿದೆ. ನೆಕ್ಸ್ಟು ಉಳಿದಿದ್ದು ಯಾವುದು? 3 ಮಿನಿಟ್ಸ್ ನೋಡಬೇಕು. ಅದಕ್ಕೆ ಮೀನ್ ಡಿಫ್ರೆನ್ಸಿಗೆ ಹೋಗಬೇಕು. ಕೊಸೈನಲ್ಲಿ ನೋಡಿ, ಇಲ್ಲಿ ಸಬ್ಟ್ರಾಕ್ಟ್ ಮೀನ್ ಡಿಫ್ರೆನ್ಸ್ ಅಂತಿದೆ. ಅಲ್ಲೆಲ್ಲ ನಮಗೆ ಬರೀ ಮೀನ್ ಡಿಫ್ರೆನ್ಸ್ ಅಂತ ಇರ್ತಿತ್ತು, ಆದರೆ ಇಲ್ಲಿ ಸಬ್ಟ್ರಾಕ್ಟ್ ಮೀನ್ ಡಿಫ್ರೆನ್ಸ್ ಅಂತಿದೆ. ನೆನಪಿಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಯಾವ್ದು ಎಷ್ಟಿದೆ? 3 ಮಿನಿಟ್ಸ್ ಅಂತಿದೆ. ಹಾಗೆ ಥರ್ಡ್ ಕಾಲಮ್ ಮೀನ್ ಡಿಫ್ರೆನ್ಸಲ್ಲಿ ಥರ್ಡ್ ಕಾಲಮಲ್ಲಿ ನೋಡಬೇಕು ಆನ್ಸರ್ನ. ಇಟ್ ಈಸ್ 6 ಅಂತಿದೆ. 6. ಸೊ ವೆನ್ ಯು ಸಬ್ಟ್ರಾಕ್ಟ್ ದಿಸ್
ಫ್ರಮ್ 746 6 ಎಷ್ಟು ಬರುತ್ತೆ 7460 ಅಂತ ಬರುತ್ತೆ. ಇಲ್ಲೂ ಆನ್ಸರ್ನ ಮತ್ತೆ ಅದೇ ಥರನೇ ನೋಡ್ಕೊಳ್ಬೇಕು. ಸೈನಲ್ಲಿ ನೋಡಿದ ಹಾಗೇನೆ ಫಸ್ಟ್ ಕಾಲಮ್ನ ಅಬ್ಸರ್ವ್ ಮಾಡಿ. ಕಾಸಲ್ಲಿ 0 ಡಿಗ್ರಿಗೆ 1 ಅನ್ನೋದು ಬರುತ್ತೆ. ಬರೀ ಎಲ್ಲ ಆ್ಯಂಗಲಿಗೆ ನೋಡಿ, ಫಾರ್ ಕಾಸ್ 1 ಡಿಗ್ರಿ ಇಟ್ ಈಸ್ 0 ಪಾಯಿಂಟ್, ಎಲ್ಲದನ್ನು ನೋಡಿ ಇಟ್ ಈಸ್ 0 ಪಾಯಿಂಟ್. 10 ಡಿಗ್ರಿ ನೋಡಿ 0.9 ಆ ರೀತಿಯೇ ಇದೆ. ಹಾಗೆ ಇಲ್ಲೂ ಅಷ್ಟು ಯಾವುದು 41 ಡಿಗ್ರಿಯಲ್ಲಿ ನೋಡಿ 41 ಡಿಗ್ರಿ ಕಾಸ್ 41 ಡಿಗ್ರಿ ಫಸ್ಟ್ ಕಾಲಮಲ್ಲಿ ನೋಡಿ ಇಟ್ ಈಸ್ 0.7547 ಅಂತಿದೆ. ಅಂದರೆ ದ ವ್ಯಾಲ್ಯೂ ಫಾರ್ ಕಾಸ್ 41 ಡಿಗ್ರಿ 45 ಮಿನಿಟ್ಸ್ ಈಸ್ 0.7460. ಯಾವಾಗಲೂ ಅಷ್ಟೇ ಯಾವ ಆ್ಯಂಗಲ್ ಡಿಗ್ರಿಯಲ್ಲಿರುತ್ತೋ ಆ ಆ್ಯಂಗಲ್ ಕೊಟ್ಟಿರ್ತಾರೋ ಅದರ ಸೆಕೆಂಡ್ ಸೆಕ್ಷನಲ್ಲಿ ಫಸ್ಟ್ ಕಾಲಮ್ ನೋಡ್ಕೊಳ್ಳಿ. ಇಫ್ ಇಟ್ ಈಸ್ ಬಿಗಿನಿಂಗ್ ಫ್ರಮ್ 0 ಆ ಆನ್ಸರ್ನ 0 ಪಾಯಿಂಟಲ್ಲಿ ಇಡಿ. ಇಫ್ ಇಟ್ ಈಸ್ ಬಿಗಿನಿಂಗ್ ಫ್ರಮ್ 1 ಕೀಪ್ ಇಟ್ ಆಸ್ 1 ಪಾಯಿಂಟ್. ಯಾಕೆಂದರೆ ನೆಕ್ಸ್ಟ್ 0 ಕ್ಯಾರಿ ಮಾಡಬೇಕು 0 ಪಾಯಿಂಟ್ ಅಂತ ಹೇಳಿ ಅಲ್ಲೆಲ್ಲೂ ಬರ್ದಿಲ್ಲ. ಹಾಗೆ ಲುಕ್ ಎಟ್ ದ ಫಸ್ಟ್ ಕಾಲಮ್, ಅಲ್ಲಿ 0 ಅಂತಿದೆ. ಹಾಗಾದರೆ ಆನ್ಸರು ಕೂಡ 0ದಲ್ಲಿ ಇಡಿ. ಅದನ್ನೇ ಹೇಳಿರೋದಲ್ಲಿ 7466 ಹಾರಿಜಾಂಟಲಿ ಅಬೌಟ್ 41 ಡಿಗ್ರಿ ಆ್ಯಂಡ್ ವರ್ಟಿಕಲಿ ಬಿಲೋ 42 ಮಿನಿಟ್ಸ್. ಅದೇ 6 ಅನ್ನೋದು ಹಾರಿಜಾಂಟಲಿ ಅಬೌಟ್ 41 ಡಿಗ್ರಿ ಆ್ಯಂಡ್ ವರ್ಟಿಕಲಿ ಬಿಲೋ 3 ಮಿನಿಟ್ಸ್ ಅಂಡರ್ ಮೀನ್ ಡಿಫ್ರೆನ್ಸ್. ಸಬ್ಟ್ರಾಕ್ಟ್ ಮಾಡ್ಕೊಂಡ್ರಿ, ಆದರೆ ಆನ್ಸರ್ 0.7460 ಅಂತ ಬರ್ತಿದೆ. ಕಾರಣ ಲುಕಿಂಗ್ ಎಟ್ ದ ಫಸ್ಟ್ ಕಾಲಮ್ ಆಫ್ ಸೆಕೆಂಡ್ ಸೆಕ್ಷನ್ ವಿ ಹ್ಯಾವ್ ಫೌಂಡ್ ದಟ್ ಆಲ್ ದ ವ್ಯಾಲ್ಯೂಸ್ ಬಿಗಿನ್ ವಿತ್ 0. ಸೈನ್ ರೀತಿನೇ ಕಾಸ್ ವ್ಯಾಲ್ಯೂ ಕೂಡ 1ಗಿಂತನೇ ಕಡಿಮೆ ಇರುತ್ತೆ. 0ಗೆ ಮಾತ್ರ 0 ಡಿಗ್ರಿಗೆ 1 ಆ್ಯಂಡ್ ಫಾರ್ ಆಲ್ ದ ಆ್ಯಂಗಲ್ಸ್ ವಿಚ್ ಈಸ್ ಗ್ರೇಟರ್ ದ್ಯಾನ್ 0 ಏನಿರುತ್ತೆ ಫಾರ್ ಆಲ್ ದೋಸ್ ಆ್ಯಂಗಲ್ಸ್ ದ ಆನ್ಸರ್ ವಿಲ್ ಬಿ ಲೆಸ್ ದ್ಯಾನ್ 1 ಅಂದರೆ 0 ಪಾಯಿಂಟ್. ಹಾಗಾಗಿ 0 ಅಂತಲೇ ಇಡಬೇಕಾಗಿರೋ ಆನ್ಸರ್ 0.7460. ನೆಕ್ಸ್ಟ್ ಟ್ಯಾನ್ ಆಫ್ ದ ಆ್ಯಂಗಲ್ ಕೇಳಿದರೆ ಯಾವುದೋ ಒಂದು ನಾನ್ ಸ್ಟ್ಯಾಂಡರ್ಡ್ ಆ್ಯಂಗಲ್, ಇಟ್ ಈಸ್ ನಾಟ್ ಎ ಸ್ಟ್ಯಾಂಡರ್ಡ್ ಆ್ಯಂಗಲ್. ಹಾಗೆ ಅದನ್ನು ನಾವು ನ್ಯಾಚುರಲ್ ಟ್ಯಾಂಜೆಂಟ್ಸ್ ಅಂತ ಬರುತ್ತೆ ಲಾಗ್ ಬುಕ್ಕಲ್ಲಿ, ಕೊಸೈನ್ ಆದಮೇಲೆ ಬರುತ್ತೆ, ಅಲ್ಲಿ ನೋಡ್ಕೊಳ್ಬೇಕು. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಟ್ಯಾನ್ ಆಫ್ 71 ಡಿಗ್ರಿ 22 ಮಿನಿಟ್ಸಿಗೆ ಸಾಲ್ವ್ ಮಾಡ್ಕೊಳ್ಳೋಣ. ಇಲ್ಲಿ ಮೀನ್ ಡಿಫ್ರೆನ್ಸನ್ನು ಆ್ಯಡ್ ಮಾಡ್ತೀವಿ. ಸೈನು ಮತ್ತು ಟ್ಯಾಂಜೆಂಟ್ಸಲ್ಲಿ ಮೀನ್ ಡಿಫ್ರೆನ್ಸನ್ನು ಆ್ಯಡ್ ಮಾಡ್ತೀವಿ. ಕೊಸೈನ್ಸಿಗೆ ಮಾತ್ರ ಕಾಸಿಗೆ ಮಾತ್ರ ಮೀನ್ ಡಿಫ್ರೆನ್ಸನ್ನು ಸಬ್ಟ್ರಾಕ್ಟ್ ಮಾಡೋದು. ಹಾಗೆ ವಿ ವಿಲ್ ಗೋ ಫಾರ್ ದ ಟ್ಯಾನ್ ಟೇಬಲ್. ನೆಕ್ಸ್ಟಲ್ಲೇ ಇದೆ ಅದು ನ್ಯಾಚುರಲ್ ಟ್ಯಾಂಜೆಂಟ್ಸ್ ಅಂತಿದೆ ನೋಡಿ, ಮೀನ್ ಡಿಫ್ರೆನ್ಸ್ ಅಷ್ಟೇ ಇದೆ. ಯು ಶುಡ್ ಆ್ಯಡ್ ಅಂಡ್ ಗೊತ್ತಾಗಬೇಕು. ಕೊಟ್ಟಿರೋ ಆ್ಯಂಗಲಿಗೆ ಬನ್ನಿ. 71 ಡಿಗ್ರಿ ಫಸ್ಟ್ 71 ಡಿಗ್ರಿನ ಫಸ್ಟ್ ಸೆಕ್ಷನಲ್ಲಿ ನೋಡ್ಕೊಳ್ಬೇಕು. ಫಸ್ಟ್ ಸೆಕ್ಷನ್ 71 ಡಿಗ್ರಿ ಇಲ್ಲಿದೆ. ನೆಕ್ಸ್ಟ್ 22 ಮಿನಿಟ್ಸ್, ಆದರೆ 22 ಮಿನಿಟ್ಸನ್ನ ಸೆಕೆಂಡ್ ಸೆಕ್ಷನಲ್ಲಿ ನೋಡಬೇಕಾದ್ರೆ 22 ಇಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದರೆ ಇರೋದೇ 18 ಮತ್ತು ನೆಕ್ಸ್ಟ್ ಇರೋದೇ 24. ಹಾಗೆ ಅದಕ್ಕಿಂತ 22ಗಿಂತ ಕಡಿಮೆ ಇರೋದೆಷ್ಟು 18. 22ಗಿಂತ ಕಡಿಮೆ ಇರೋದನ್ನು ತಗೊಳ್ಳಿ. ಹಾಗೆ ವಿ ವಿಲ್ ಸ್ಪ್ಲಿಟ್ ದಿಸ್ 71 ಡಿಗ್ರಿ ಪ್ಲಸ್ 18 ಮಿನಿಟ್ಸ್ ಪ್ಲಸ್ 4 ಮಿನಿಟ್ಸ್ ಅಂತ ಹೇಳಿ ಸ್ಪ್ಲಿಟ್ ಮಾಡಿ. 18 ಪ್ಲಸ್ 4 ಇಟ್ ಈಸ್ 22 ಮಿನಿಟ್ಸ್ ಆಗುತ್ತೆ. ಹಾಗೆ ಮೊದಲಿಗೆ ಏನು ಮಾಡೋಣ, 71 ಡಿಗ್ರಿ 18 ಮಿನಿಟ್ಸಿಗೆ ನೋಡ್ಕೊಳ್ಳೋಣ. 71 ಮಿನಿಟ್ ಫೋರ್ತ್ ಕಾಲಮ್, ಸೆಕೆಂಡ್ ಸೆಕ್ಷನಲ್ಲಿ ಫೋರ್ತ್ ಕಾಲಮಲ್ಲಿ ನೋಡಿ 71 ಡಿಗ್ರಿ ಎಟ್ 18 ಮಿನಿಟ್ಸ್ ಇಟ್ ಈಸ್ 9544 ಫೋರ್ತ್ ಕಾಲಮ್ 1 2 3 4 71 ಡಿಗ್ರಿ ಎಟ್ 18 ಮಿನಿಟ್ಸ್ ಅಂದರೆ ಫೋರ್ತ್ ಕಾಲಮಲ್ಲಿ ನೋಡಿ 9544 ಇದೆ. ಅದು 18 ಮಿನಿಟ್ಸಿಂದ ಆಯಿತು. ನೆಕ್ಸ್ಟ್ 4 ಮಿನಿಟ್ಸನ್ನು ಎಲ್ಲಿ ನೋಡಬೇಕು, ಅಂಡರ್ ದ ಮೀನ್ ಡಿಫ್ರೆನ್ಸ್ ಟೇಬಲಲ್ಲಿ ನೋಡಬೇಕು. ಅಂಡರ್ ದ 4 ಮಿನಿಟ್ ಅದು ಎಷ್ಟು ಫೋರ್ತ್ ಕಾಲಮೇ ಇರೋದ್ರಿಂದ ಇಲ್ಲಿದೆ 1 2 3 4 ಇಟ್ ಈಸ್ 116 ಇದೆ. 116 ಇದೆ. ಹಾಗೆ ಎರಡನ್ನು ಆ್ಯಡ್ ಮಾಡಿ. 71 ಡಿಗ್ರಿ ಎಟ್ 18 ಮಿನಿಟ್ಸಿಗೆ 9544 ಬಂದಿದೆ. 71 ಡಿಗ್ರಿ ಎಟ್ 4 ಮಿನಿಟ್ಸಿಗೆ 116 ಬಂದಿದೆ. ಆ್ಯಡ್ ಮಾಡಿದರೆ ಇಟ್ ಈಸ್ 9660 ಅನ್ನೋದು ಬರುತ್ತೆ. ಹಾಗೆ ಆನ್ಸರ್ ಏನು, ಟ್ಯಾನ್ ಆಫ್ ದ ಆ್ಯಂಗಲ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಆನ್ಸರ್ ಏನು ಅಂತ ಕೇಳಿದ್ರೆ ಯು ಶುಡ್ ಲುಕ್ ಎಟ್ ದ ಫಸ್ಟ್ ಕಾಲಮ್ 71 ಡಿಗ್ರಿಯಲ್ಲೇ ಹಾರಿಜಾಂಟಲಿ ಅಬೌಟ್ 71 ಡಿಗ್ರಿ. ಲುಕ್ ಎಟ್ ದ ಫಸ್ಟ್ ಕಾಲಮ್ ಆಫ್ ದ ಸೆಕೆಂಡ್ ಸೆಕ್ಷನ್. ಈ ಸೆಕ್ಷನಲ್ಲಿ ಫಸ್ಟ್ ಕಾಲಮ್ ಅಂದರೆ ಇದು ಅದರಲ್ಲಿ ಇಟ್ ಈಸ್ ಬಿಗಿನಿಂಗ್ ಫ್ರಮ್ 2 ಪಾಯಿಂಟ್ ಅಂತಿದೆ ನೋಡಿ. 71 ಡಿಗ್ರಿಯಲ್ಲಿ ಹಾರಿಜಾಂಟಲಿ ದ ಫಸ್ಟ್ ಕಾಲಮ್ ಅಬ್ಸರ್ವ್ ಮಾಡಿದರೆ ಇಟ್ ಈಸ್ 2.9 ಅಂದರೆ ಇಟ್ ಈಸ್ ಬಿಗಿನಿಂಗ್ ಫ್ರಮ್ 2.9 2 ಇಂದ ಶುರು ಆಗ್ತಿರೋದ್ರಿಂದ ಟ್ಯಾನ್ ಆಫ್ 71 ಡಿಗ್ರಿ 22 ಮಿನಿಟ್ಸಿಗೆ ಆನ್ಸರ್ ಏನು ಅಂದರೆ ಇಟ್ ಈಸ್ 2.9660 ಅಂತ ಆಗುತ್ತೆ. 2.9660 ಯಾಕಂದರೆ ಯು ಶುಡ್ ಲುಕ್ ಎಟ್ ದ ಫಸ್ಟ್ ಕಾಲಮ್. ಅದರಲ್ಲಿ ಆನ್ಸರ್ ಯಾವುದರಿಂದ ಶುರು ಆಗಿದೆ ನೋಡ್ಕೊಳ್ಳಿ, 2 ಇಂದ ಶುರುವಾಗಿದೆ. ಹಾಗಾಗಿ ಆನ್ಸರ್ ಶುಡ್ ಬಿ ಕೆಪ್ಟ್ ಆ್ಯಸ್ 2 ಪಾಯಿಂಟ್. ಯಾಕಂದರೆ ಟ್ಯಾನ್ ವ್ಯಾಲ್ಯೂ
0 ಇಂದ ಯಾವುದೇ ವ್ಯಾಲ್ಯೂಸನ್ನು ತಗೊಳ್ತಾ ಹೋಗುತ್ತೆ. tan 0 is 0, tan 45 1 ಅಲ್ವಾ. ನೆಕ್ಸ್ಟ್ ನೋಡಿ ಬೇರೆ ಎಲ್ಲ ಆ್ಯಂಗಲ್ಗೂ 2 ಅಂತ ಬಂದಿದೆ. 72 ಡಿಗ್ರಿಗೆ ನೋಡಿ 3 ಅಂತ ಆಗಿದೆ. ಹಾಗೆ ಟ್ಯಾನ್ ಆ್ಯಂಗಲ್ ಇನ್ಕ್ರೀಸ್ ಆದ ಹಾಗೆ ಟ್ಯಾನ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ಇಲ್ಲೂ ಅದನ್ನೇ ಬರ್ದಿರೋದು 9660 ಅನ್ನೋದು ಟೇಬಲಿಂದ ಬಂದಿದೆ. ಬಟ್ ಆನ್ಸರನ್ನು 2.9660 ಅಂತ ಇಟ್ಟಿರೋದಕ್ಕೆ ಕಾರಣ we should look at the first column of the second section about 71 degree. 71 ಡಿಗ್ರಿಯಲ್ಲಿ ಪಕ್ಕದಲ್ಲೇ ನೋಡ್ಕೊಳ್ಳಿ. ಫಸ್ಟ್ ಕಾಲಮ್ನಲ್ಲಿ ದ ವ್ಯಾಲ್ಯೂ ಬಿಗಿನ್ಸ್ ಫ್ರಮ್ 2 ಅಂತಿರೋದ್ರಿಂದ ವಿ ಶುಡ್ ಕೀಪ್ ದ ಆನ್ಸರ್ ಆಸ್ 2 ಪಾಯಿಂಟ್. ಹೀಗೆ ನೀವು 3 ಟೇಬಲ್ಗಳನ್ನ ನೋಡೋದನ್ನು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಇದು ಗೊತ್ತಿರಬೇಕು. ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಲ್ಲದೆ ಬೇರೆ ಆ್ಯಂಗಲ್ಸ್ ಸುಮಾರು ಬರೋದ್ರಿಂದ ಯು ಶುಡ್ ಬಿ ಏಬಲ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ದೋಸ್ ಆಲ್ ದ ಆ್ಯಂಗಲ್ಸ್ ಯೂಸಿಂಗ್ ದ ಲಾಗ್ ಟೇಬಲ್. ಎಲ್ಲರಿಗೂ ಇಷ್ಟ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿದ್ದು ವಿ ಹ್ಯಾವ್ ಲರ್ನ್ಡ್ ಹೌ ಟು ಫೈಂಡ್ ದ ಆ್ಯಂಟಿಲಾಗ್ ಆಫ್ ಎ ನಂಬರ್, ಸೈನ್, ಕಾಸೈನ್ ಆ್ಯಂಡ್ ಟ್ಯಾಂಜೆಂಟ್ ವ್ಯಾಲ್ಯೂಸ್ ಫಾರ್ ದ ನಾನ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಟ್ರೈ ಟು ನೋ ಅಬೌಟ್ ಡಿಫ್ರೆನ್ಸಿಯೇಷನ್ ವಿಚ್ ಇಸ್ ಅನ್ ಇಂಪಾರ್ಟೆಂಟ್ ಟೂಲ್ ಫಾರ್ ಫಿಸಿಕ್ಸ್. ಅದ್ರ ಬಗ್ಗೆ ನೋಡೋಣ. ಆ್ಯಂಡ್ ವಿ ವಿಲ್ end here. ಆಯಿತಾ? ಥ್ಯಾಂಕ್ ಯು.